ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆರಾಧನೆ ಮತ್ತು ಗುಡ್ ಫ್ರೈಡೆ ಮತ್ತು ಯೇಸು ಸ್ವಾಮಿ ಪುನಃ ಹುಟ್ಟಿ ಬಂದ ಪುನರುತ್ಥಾನ ದಿವಸದ ಬಗ್ಗೆ ಕೆಲವೊಂದು ಚರ್ಚೆಗಳನ್ನ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಆರಾಧನೆ ಮೂಲಕ ದೇವರು ಕಾರ್ಯ ಮಾಡಿದ್ದಕ್ಕೆ ಸ್ತೋತ್ರ. ಈಗ ನಾವು ವಾಕ್ಯದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮನ ಮಹಿಮೆಪಡಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುವ. ಆಮೇಲೆ ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಈ ದಿನ ಈ ರೀತಿಯಾಗಿ ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಹಿಡಿದು ಸ್ವಾಮಿ. ನೀನು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ. ನೀವು ಮಾಡೋ ಸೂಚಕ ಸ್ವಲ್ಪ ಈ ತಿಂಗಳನ್ನು ಪ್ರಾರ್ಥನೆ ತಿಂಗಳಾಗಿ ನಾವು ಮಾರ್ಪಡಿಸ್ತೀವಿ ಸ್ವಾಮಿ. 4 ವಾರನೂ ಕೂಡ ಪ್ರಾರ್ಥನೆ ಬಗ್ಗೆ ನೀವು ವಚನ ಕೊಡುವಾಗ ಈ ಮಕ್ಕಳು ಸ್ವಾಮಿ ಎಲ್ಲ ಪ್ರಾರ್ಥನೆಯಿಂದ ನಿಂತು ಸ್ಟ್ರಾಂಗ್ ಆಗಿ ಬಲವಾಗಿ ನಿಂತು ದೇವರ ರಾಜ್ಯವನ್ನೇ ಗೆಲ್ಲುವಂಥ ಒಂದು ಆ ಶಕ್ತಿಯನ್ನು ಕೊಡಪ್ಪ. ಸೈತಾನ ಕಾರ್ಯಗಳನ್ನು ಲಯ ಮಾಡೋದ ಶಕ್ತಿ ಕೊಡಪ್ಪ. ದೇವರ ರಾಜ್ಯವನ್ನು ಪಡೆದುಕೊಳ್ಳಿಕ್ಕೆ ಶಕ್ತಿ ಕೊಟ್ಟು ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿ ಬಂದ ತಂದೆ. ಪ್ರೈಸ್ ಲಾರ್ಡ್ ಪ್ರಿಯರೇ, ಇವತ್ತು ನಾನು ಕೇಳಿಸ್ಕೊಳ್ಳಿ ಅಲ್ಲ, ಮಧ್ಯ ಮಾತಾಡಬೇಡಿ. ಈ ತಿಂಗಳನ್ನ ಮಾರ್ಚ್ ತಿಂಗಳನ್ನು ಯಾವ ತಿಂಗಳು ಹೇಳ್ತಾರೆ? ಕೇಳಿಸ್ತಾ ಇಲ್ಲ? ಪ್ರಾರ್ಥನೆ ತಿಂಗಳು. ಈ ಸಲ ಪ್ರಾರ್ಥನೆ ಪ್ರತಿಯೊಬ್ಬರ ಮನೇಲಿ ಆಗಲೇಬೇಕು. ಮತ್ತು ಈ ತಿಂಗಳು ಪ್ರತಿಯೊಬ್ಬರ ಮನೆಗೂ ನಾನು ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರತಿಯೊಬ್ಬರ ಮನೆಗೂ ನಾನು ಬರಲಿಕ್ಕೆ ಪ್ರಯತ್ನ ಪಡ್ತೀನಿ. ಶ್ವೇತನ ಮನೇನೂ ಬಿಡೋದಿಲ್ಲ, ಅಶ್ವಿನಿ ಮನೇಲಿ ಬಿಡೋದಿಲ್ಲ, ಎಲ್ಲ ಮನೆಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಅಮ್ಮನ ಮನೆಗೆ ಬಂದರೆ ನಿಮ್ಮ ಮನೆಗೆ ಬಂದಂಗೆ, ಸರಿನಾ? ಹಾಗೆ ಎಲ್ಲ ಮನೆಗಳಿಗೂ ಸಂಧಿಸಿ ಈ ಒಂದು ಸಲ ನಾವು ಪ್ರಾರ್ಥನೆ ಮಾಡುವಾಗ ದೇವರು ತಾನೇ ತನ್ನ ನಾಮನ ಮಹಿಮೆಪಡಿಸಲಿ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಈ ಒಂದು ಯೇಸು ಸ್ವಾಮಿ ಎದ್ದು ಬಂದಂಥ ದಿವಸವನ್ನು ನಾವು ಬರೋ ತಿಂಗಳು 5ನೇ ತಾರೀಕಿಗೆ ಮಾಡುವಾಗ ವಿಜೃಂಭಣೆಯಿಂದ ಮಾಡಬೇಕಂದ್ರೆ ನಾವು ಈ ತಿಂಗಳಿಂದಲೇ ಪ್ರಿಪೇರ್ ಆಗಬೇಕು. ಯಾವ ಥರ ಪ್ರಿಪೇರ್ ಆಗಬೇಕು? ಪ್ರಾರ್ಥನೆಯಿಂದ ಪ್ರಿಪೇರ್ ಆಗಬೇಕು. ಹಲೋ. ಆಗ ದೇವರು ನಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಒದಗಿಸ್ತಾರೆ. 2 ಆತ್ಮಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಆಲಯ ಬದಲಾಗಬೇಕು, ಚೇಂಜ್ ಆಗಬೇಕು. ಆಲಯ ಸಾಲ್ತಾ ಇಲ್ಲ, ದೊಡ್ಡ ಆಲಯನ ದೇವರು ಕೊಡ್ಲಿದ್ದು ಪ್ರಾರ್ಥನೆ ಮಾಡಿ. ನಾವು ತಾರಸಿ ಮೇಲೆ ಪಾಪ ಬಿಸಿಲಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸ್ದೋ. ಈ ಸಲ ಬಿಸಿಲಲ್ಲಿ ಊಟ ಮಾಡಿಸೋಕ್ಕೆ ಎಲ್ಲ ಬೆಂದೋಗ್ಬಿಡ್ತಾರೆ. ಅದಕ್ಕೋಸ್ಕರ ದೇವ್ರನ್ನ ಪ್ರಾರ್ಥನೆ ಮಾಡಿ ಒಂದು ದೊಡ್ಡ ಆಲಯನ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ವಾಕ್ಯ ಏನು ಅಂತಂದರೆ, ಪ್ರಾರ್ಥನೆಯನ್ನು ನಮಗೆ ಯೇಸು ಸ್ವಾಮಿ ಯಾವ ಥರ ಕಲಿಸಿಕೊಟ್ರು, 2ನೇದಾಗಿ ಪ್ರಾರ್ಥನೆಯಿಂದ ನಾವು ಯಾವ ಥರ ಜಯಿಸ್ಬೋದು ಅಂತೇಳಿ. ಹಾಗಾದರೆ ಇವತ್ತಿನ ಪ್ರಾರ್ಥನೆ ಗೊತ್ತಾ? ಏಕಾಂತ ಪ್ರಾರ್ಥನೆ. ಯಾವ ಪ್ರಾರ್ಥನೆ? ಏಕಾಂತ ಪ್ರಾರ್ಥನೆ. ಯಾಕೆಂದರೆ ಒಬ್ಬನೇ ಇದ್ದು ಪ್ರಾರ್ಥನೆ ಮಾಡೋದು ಯಾವ ಥರ. ನೆಕ್ಸ್ಟ್ ನಾನು ಸಂಸಾರದೊಂದಿಗೆ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಸಭೆಯೊಂದಿಗೆ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲಿಂದ ನಾವು ಎಲ್ಲ ಸೇರಿ ಪ್ರಾರ್ಥನೆ ಮಾಡಿದಾಗ ಏನು ಪ್ರತಿಫಲ ಸಿಗ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ವಾಕ್ಯ ಕೊಡ್ತೀನಿ ಪ್ರಿಯರೇ. ಅದಲ್ಲಿಯೋ. ಹಾಗಾದರೆ ಇವತ್ತಿನ ಒಂದು ಪ್ರಾರ್ಥನೆ ಏನಂದರೆ ಏಕಾಂತ ಪ್ರಾರ್ಥನೆ. ಏಕಾಂತ ಪ್ರಾರ್ಥನೆ ಅಂದರೆ ಒಬ್ಬನೇ ನಿಂತು ಪ್ರಾರ್ಥನೆ ಮಾಡುವಂಥದ್ದಕ್ಕೆ ಏಕಾಂತ ಪ್ರಾರ್ಥನೆ ಹೇಳ್ತಾರೆ. ಈಗ ನಿನ್ನ ಗಂಡ ರಕ್ಷಣೆ ಹೊಂದಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೀನು ಒಬ್ಬಳೇ ಪ್ರಾರ್ಥನೆ ಮಾಡಿದ್ರು ಕೂಡ ರಕ್ಷಣೆ ಆಗ್ತದೆ. ನಿನ್ನ ಹೆಂಡತಿ ರಕ್ಷಣೆ ಹೊಂದಿಲ್ಲ, ನೀನೊಬ್ಬನೇ ಪ್ರಾರ್ಥನೆ ಮಾಡು. ನಿಮ್ಮ ಅಪ್ಪ ಅಮ್ಮ ರಕ್ಷಣೆ ಹೊಂದಿಲ್ಲ, ನೀನೊಬ್ಬನೇ ಪ್ರಾರ್ಥನೆ ಮಾಡು. ಎಲ್ಲಿ ದೇವರ ವಾಕ್ಯದಲ್ಲಿ ಬರ್ತಿದೆ, ಮತ್ತೆ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಎಲ್ಲಿ 2-3 ಸೇರಿ ಬರ್ತಾರೋ ಮಧ್ಯದಲ್ಲಿ ನಾನು ನಿಂತಿದ್ರು. ಆದರೆ ಒಬ್ಬ ಇದ್ದಾಗ ಇರೋದಿಲ್ವಾ? ಇರ್ತಾರೆ. ಒಬ್ಬ ಇದ್ದಾಗಲೂ ಇರ್ತಾರೆ. 2-3 ಜನ ಸಂಸಾರದಲ್ಲಿ. ಆದರೆ ಒಬ್ಬ ಇದ್ದರೂ ಕೂಡ ಸ್ವಾಮಿ ಇರ್ತಾರೆ ಅಂತಂದ್ರ ಬಗ್ಗೆ ನಾವು ಚಿಕ್ಕ ವಚನದ ಮೂಲಕ ಹೋಗುವ. ಈ ನಮ್ಮ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆನೇ ವಚನ ಕೊಟ್ಟರು. ಈ ತಿಂಗಳನ್ನು ನಾವು ಪ್ರಾರ್ಥನೆ ತಿಂಗಳಾಗಿ ಮಾರ್ಪಡಿಸ್ತೀವಿ. ಯಾಕೆಂದರೆ ನಮ್ಮ ಸಭಾಪಾಲಕರಿಗೆ ಕೊಟ್ಟಂಥ ದರ್ಶನನೇ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ನಾನು ಇವತ್ತು ಬೆಳಿಗ್ಗೆ ರೋಡಲ್ಲಿ ಬರುವಾಗಲೂ ಕೂಡ ಹೇಳ್ಕೊಂಬಂದೆ, ನಮ್ಮ ಕುಟುಂಬದಲ್ಲಿ ಇನ್ನೂ ಪ್ರಾರ್ಥನೆ ಜಾಸ್ತಿ ಆಗಬೇಕು, ನನ್ನಲ್ಲಿ ಇನ್ನೂ ಪ್ರಾರ್ಥನೆ ಜಾಸ್ತಿ ಆಗಬೇಕು ಅಂತ ನಾನು ಬೈಕಲ್ಲಿ ಬರುವಾಗ ನಾನು ಹೇಳ್ಕೊಂಬಂದೆ ನನ್ನ ಹೆಂಡತಿ ಜೊತೆಲಿ. ಈಗ ನಾನು ಅದೇ ಪ್ರಶ್ನೆಯನ್ನು ನಾನು ನಿಮ್ಮಲ್ಲಿ ಕೇಳ್ತೀನಿ. ನಿಮ್ಮಲ್ಲಿ ಯಾರಿಗೆಲ್ಲ ಮನಸ್ಸಿಗೆ ಅನಿಸ್ತಾ ಇದೆ ನನ್ನ ಪ್ರಾರ್ಥನೆ ಸಾಲೋದಿಲ್ಲ, ನಾನು ಇನ್ನೂ ಮಾಡಬೇಕಂತ ಯಾರಿಗೆಲ್ಲ ಅನಿಸ್ತಾ ಇದೆ? ನೋಡಿ, ಎಲ್ಲರಿಗೂ ಅನಿಸ್ತಾ ಇದೆ ಅಂತ ಹೇಳಿದ್ಮೇಲೆ ನಾವು ಇನ್ನೂ ಪರಿಪೂರ್ಣರಲ್ಲ ಅಂತ ಅರ್ಥ. ಯಾರೋ ನಾವು ಪರಲೋಕಕ್ಕೆ ಹೋಗುವಲ್ಲಿವರೆಗೂ ಕೂಡ ಪರಿಪೂರ್ಣರಲ್ಲ. ನೀವೆಲ್ಲರೂ ಕೂಡ ಕೈ ಎತ್ತಿದ್ದೀರಾ, ಅದರ ಅರ್ಥ ಕೈ ಎತ್ತದೇ ಇರುವವರು ಅಹಂಕಾರಿಗಳು ಅಂತ ಅರ್ಥ. ಯಾಕಂದ್ರೆ ನಾವು ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋರು ಅಲ್ಲ. ಇಲ್ಲ, ನಾವು ಇನ್ನೂ ಕಲಿತಾ ಇದ್ದೀವಿ ಪ್ರಿಯರೇ. ಅಲ್ಲಲ್ಲಿಯೋ. ಹಾಗಾದರೆ ಪ್ರಿಯರೇ, ಇವತ್ತು ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಇರಬೇಕು ಅಂತ ಹೇಳೋ ತೀರ್ಮಾನದೊಂದಿಗೆ ನೀವು ಇಲ್ಲಿಂದ ಹೋಗಿ. ಯಾಕೆಂದರೆ ಯೇಸು ಸ್ವಾಮಿನೂ ಕೂಡ ಪ್ರಾರ್ಥನೆಯಲ್ಲಿದ್ದರು ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಈ ಒಂದು
ಇಲ್ಲಿ ಬೋರ್ಡನ್ನು ನೋಡಿ, ಈ ಟಿ ವಿಲಿ ಬರೆದಿದೆ, ಕರ್ತನೆ ನಮಗೆ ಪ್ರಾರ್ಥನೆಯನ್ನು ಕಲಿಸು, ರಹಸ್ಯವಾಗಿ ಪ್ರಾರ್ಥಿಸು ಅಂತ ಹೇಳುವಂಥದ್ದು ಇವತ್ತಿನ ಒಂದು ಶೀರ್ಷಿಕೆ. ರಹಸ್ಯವಾಗಿ ಪ್ರಾರ್ಥಿಸು ಅಥವಾ ಏಕಾಂತವಾಗಿ ಪ್ರಾರ್ಥಿಸು. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಈಗ ನಾವು ಈ ಒಂದು ವಚನದ ಭಾಗಕ್ಕೆ ಹೋಗೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 1:35 ಮಾರ್ಕ 1:35 ತಗೊಳ್ಳಿ, ಓದಿ. ಹಾಂ. ಮುಂಜಾನೆ ಇನ್ನೂ ಒಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಮುಂಜಾನೆ ಇನ್ನು ಒಬ್ಬಿರುವಾಗ ಆತನು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಾ ಇದ್ದನು. ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಪರಲೋಕದಿಂದ ಇಳಿದು ಬಂದವರು. ಯೇಸು ಸ್ವಾಮಿ ದೇವರ ಮಗ. ಯೇಸು ಸ್ವಾಮಿ ಸ್ವತಃ ದೇವರು. ಯೇಸು ಸ್ವಾಮಿನೇ ವಾಕ್ಯ ಆದರೂ ಕೂಡ ಅವರಿಗೆ ಪ್ರಾರ್ಥನೆ ಯಾಕೆ ಬೇಕಾಗಿದ್ದರೆ, ಪ್ರಾರ್ಥನೆ ನಮಗೆ ಕಲಿಸ್ಕೊಡೋಕ್ಕೋಸ್ಕರ. ಅವ್ರಿಗೆ ಪ್ರಾರ್ಥನೆ ಅಗತ್ಯ ಇಲ್ಲ. ಅವರೇ ತಂದೆ, ಅವರೇ ಮಗ, ಅವರೇ ಪವಿತ್ರಾತ್ಮ, ತ್ರೇಕ ದೇವರು ಅವರು. ಆದರೆ ಅವ್ರು ಯಾಕೆ ಪ್ರಾರ್ಥನೆ ಮಾಡ್ತಿದ್ದಾರೆ? ದೇವರ ವಾಕ್ಯದಲ್ಲಿ ಬರೆದಿದೆ, ನೀನು ನನ್ನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. 1 ಯೋಹಾನ 2:9 ಬರೆದಿದೆ, ಕ್ರಿಸ್ತನು ನಡೆದಂತೆ ನಾನು ನಡೆಯೋದಕ್ಕೆ ಬದ್ಧನಾಗಿದ್ದೇನೆ ಅಂತೇಳಿ. ಕ್ರಿಸ್ತ ಹೆಂಗೆ ನಡೆದು ತೋರಿಸಿದ್ರು ಅದನ್ನು ಅದ್ರ ಪ್ರಕಾರ ನಾವು ಮಾಡಬೇಕು ಅಂತ ಶ್ಯಾಂಪಲ್ಗೋಸ್ಕರ ಅವರು ಪ್ರಾರ್ಥನೆ ಮಾಡಿದ್ರು. ಬೇರೆ ಅವರು ಭೂಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಅಲ್ಲಿ 2 ಭಾಗ ಆಗೋಯ್ತು. ತಂದೆಯಾಗಿದ್ದವರು ತಂದೆ ಮತ್ತು ಮಗ ಆದರು. ಮಗ ಆದಮೇಲೆ ತಂದೆಗೆ ಗೌರವ ಸಲ್ಲಿಸಲೇಬೇಕು. ಗೌರವ ಸಲ್ಲಿಸಬೇಕು, ಅನ್ಯನತೆಯಲ್ಲಿ ಇರಬೇಕು. ನಿಜ ಅಲ್ವಾ? ಅವ್ರು ಯಾವಾಗ ದೇವಕುಮಾರನ ಪದವಿಯನ್ನು ಬಿಟ್ಟು ಮನುಷ್ಯನಾಗಿ ಬಂದರೂ ಫಿಲಿಪ 2:6 ಬರೆದಿದೆ, ಓದ್ಬಿಡಿ. ಫಿಲಿಪ 2:6 ಇಲ್ಲಿ, ಫಿಲಿಪ 2:6 ಓದಿ. ಫಿಲಿಪ 2:6 ಓದಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು. ದೇವರಿಗೆ ಸರಿ ಸಮಾನನಾಗಿರೋ ಅಮೂಲ್ಯ ಪದವಿಯನ್ನು ಬಿಡಲು ಒಲ್ಲೆನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡಿ, ಅವನು ದಾಸನ ರೂಪನ ಧರಿಸಿದ್ರು. ದಾಸ ಆದ್ಮೇಲೆ ದೇವ್ರನ್ನ ಆರಾಧನೆ ಮಾಡ್ಬೇಕಾ ಬೇಡವಾ? ಅವ್ರೇನ್ ಮಾಡಿದ್ರು? ದೇವ ಸ್ವರೂಪನಾಗಿದ್ರು. ಆತನು ದೇವ ಸ್ವರೂಪನಾಗಿದ್ದರು. ಯಾರಾಗಿದ್ರೆ? ಯೇಸು ಸ್ವಾಮಿ ಯಾರು? ದೇವರ ಸ್ವರೂಪನು. ಆಗ ದೇವರೇ ಅವರು. ಯೋಹಾನ 1:1 ಕೂಡ ಅದನ್ನೇ ಬರೆದಿದ್ದಾರೆ. ಆದಿಯಲ್ಲಿ ದೇವರ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ಅದು ದೇವರಾಗಿತ್ತು, ಸತ್ಯ ದೇವರಾಗಿತ್ತು. ಹಲ್ಲೆಲೂಯಾ. ಹಾಗೇನೆ ಪ್ರಿಯರೇ, ಇಲ್ಲಿ ದೇವರ ಸ್ವರೂಪನಾಗಿದ್ದರು. ದೇವರ ಸರಿ ಸಮಾನದ ಅಮೂಲ್ಯ ಪದವಿಯನ್ನು ಬಿಡಲು ನಿರ್ಧರಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ಬಂದರು. ನೆಕ್ಸ್ಟ್, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದ. ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡ್ರು. ಮನುಷ್ಯನಾಗಿ ಕಾಣಿಸಿಕೊಂಡ ಮೇಲೆ ಮನುಷ್ಯ ಮಾಡಿದ ಕೆಲಸ ಎಲ್ಲ ಮಾಡಲೇಬೇಕಾ ಬೇಡವಾ? ಮನುಷ್ಯ ಮಾಡಿದ ಕೆಲಸ ಮಾಡಬೇಕಲ್ಲ. ಆ ಮನುಷ್ಯ ಮಾಡಬೇಕಾದ್ರೆ ಕೆಲಸನ ತೋರಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಏನು ಮಾಡಿದ್ರು? ಮಾರ್ಕ 1:35 ಪ್ರಕಾರ ಅವ್ರು ಏನು ಮಾಡಿದ್ರು? ಇನ್ನು ಮುಂಜಾನೆ ಇನ್ನು ಮೊಬ್ಬಿರುವಾಗ ಆಮೇನ್. ಇವತ್ತು ನೀವು ಕಾಡಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಮನೆಯಲ್ಲೇ ಮಾಡಿ. ಎಲ್ರಿಗೂ ಕಾಡು ಬೇಡ. ಈಗ ಎಲ್ರಿಗೂ ಮನೆ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಬಾಡಿಗೆ ಮನೆ ಆದರೂ ಕೊಟ್ಟಿದ್ದಾರೆ. ಈಗ ಅಲ್ಲಿ ಬರ್ತಿದೆ, ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಯೇಸು ಸ್ವಾಮಿ ಇನ್ನೂ ಮಂಚದ ಮೇಲೆ ಗೊರಕೆ ಹೊಡೆತಾ ಮಲಗ್ತಿದ್ರು ಅಂತ ಬರ್ತಿದೆ. ಇವತ್ತು ಎಷ್ಟು ಜನ ಮುಂಜಾನೆ ಎದ್ದು ಮೊಬ್ಬಿರುವಾಗಲೇ ಎದ್ದೇಳ್ತೀರಾ? ಕೈ ಎತ್ತಿ. ನಾವ್ ಎದ್ದೇಳ್ತೀವಿ. ನಾವು ಕಾನ್ಫರೆನ್ಸ್ ಪ್ರಾರ್ಥನೆ ಮಾಡೋರೆಲ್ಲ ಎದ್ದೇಳ್ತೀವಿ. ನಿಜ, ನಾವ್ ಎದ್ದೇಳ್ತೀವಿ. ಬಾಕಿ ಇರೋರು, ಕಾನ್ಫರೆನ್ಸ್ ಸೇರದೇ ಇರೋರು ಬೆಳಿಗ್ಗೆ ಎದ್ದು 3 ಗಂಟೆ 4 ಗಂಟೆಗೆ ಎದ್ದು ಅಟ್ಲೀಸ್ಟ್ 5 ಗಂಟೆಗೆ ಎದ್ದೇಳೋರು ಜನ ಇದ್ದೀರಾ? ಯಾಕೆ? ಕೆಲಸ ಮಾಡಕ್ತಾನೆ, ಪ್ರಾರ್ಥನೆ ಮಾಡಕ್ಕೆ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪ್ರಾರ್ಥನೆ ಮಾಡೋಕ್ಕೆ ಮನೆ ಮೇಲೆ ಹಸಕ ಹೋಗ್ತಾರೆ. ಆಮೇಲೆ ಅದನ್ನ ಬಿಟ್ಕೊಳ್ಳಿ, ತೊಂದರೆ ಇಲ್ಲ. ಅದಲ್ಲಿಯಾ ಮುಂಜಾನೆ ಮೊಬ್ಬಿರುವಾಗ ಮಂಚದ ಮೇಲೆ ಯೇಸು ಮಲಗಿದಾನೆ, ಕಂಬಳಿ ಒಳಗಡೆ ಮಲಗಿದಾನೆ, ಶಿಷ್ಯಂದ್ರ ಜೊತೆ ಮಲಗಿದಾನೆ. ಅವ್ರು ಏನು ಮಾಡುತ್ತೆ? ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸಿದನು. ಹಾಗಾದರೆ ಪ್ರಿಯರೇ, ನಾನು ನೀನು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ನಾಳೆಯಿಂದ ಬೆಳಿಗ್ಗೆ 8 ಗಂಟೆಗೆ ಎದ್ರು ಸಾಕು. 5 ಗಂಟೆಗೆ ಎದ್ದೇಳಲೇಬೇಕು. ಅಟ್ಲೀಸ್ಟ್ 5 ಗಂಟೆ.
ಹೌದು. ಅಕ್ಕಲ್ಲ 6 ಗಂಟೆಗೆ ಎದ್ದೇಳ್ತೀವಿ, ವಾಕ್ಯ ಕೇಳ್ಕೊಂಡ್ಮೇಲೆ ಪ್ರೇಯರ್ ಮಾಡ್ಬಿಟ್ಟೆ ನಾವು ಎದ್ದೇಳೋದು. ಪ್ರೇಯರ್ ಮಾಡಿದ್ರೆ ನಿಮ್ಮ ಕುಟುಂಬದವರೆಲ್ಲ ಎಚ್ಚರ ಆಗ್ಬಿಡ್ತಾರೆ. ಎಚ್ಚರ ಆಗಬಾರ್ದು ಅಂತಲೇ ನಾವು ಬೇಗ ಎದ್ದೇಳಿ ಹೇಳೋದು. ನೀವು ಒಬ್ಬೊಬ್ಬರೇ ಕೂತ್ಕೊಂಡು ಎದ್ದು ಪ್ರಾರ್ಥನೆ ಮಾಡಿ ಹೇಳೋದು. ಅದಕ್ಕೇನೆ, ಯಾಕಂದ್ರೆ ಎಲ್ಲ ಎದ್ಬಿಡ್ತಾರೆ ವಾಕ್ಯ ಕೇಳುವಾಗ, ಎಲ್ಲರೂ ಎದ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನೋಡಿ, ಈ ಒಂದು ಬುಲೆಟಿನ್ ನೋಡಿ, ಇದನ್ನು ಓದಿ ಇರೋದು. ನೀವು ವಾಕ್ಯ ಕೇಳಿ ಮಾಡಿ ಎಲ್ಲ ಓದೋದಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪ್ರಾರ್ಥನೆ ಮಾಡೋದು. ಯಾಕೆ ಅಂದರೆ ಅಲ್ಲಿ ನೋಡಿ ವಾಕ್ಯದಲ್ಲಿ ಬರೆದಿದೆ 1:35 ಆತನ ಏನು ಮಾಡ್ತಾನೆ, ಜನಸಮೂಹವನ್ನು ಕಳಿಸ್ಬಿಡ್ತಾನೆ. ಶಿಷ್ಯಂದ್ರೆ ಇದ್ದರೂ ಕೂಡ ಅವ್ರನ್ನೆಲ್ಲ ಆ ಮಾರ್ಕ 1:35, 36, 37 ಓದ್ಕೊಂಬನ್ನಿ. ಅದರಲ್ಲಿ ಬರೆದಿದೆ, ಆ ಶಿಷ್ಯ ಮಂಡಲನೇ ಬಿಟ್ಬಿಟ್ಟು ಅವ್ರು ಹೋಗ್ತಾರಂತೆ. ನಿಮ್ಮ ಫ್ಯಾಮಿಲಿನ ಬಿಟ್ಟು ನೀವು ಏಕಾಂತವಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಫ್ಯಾಮಿಲಿ ಜೊತೆ ಸೇರ್ಕೊಳ್ಳಿ. ಇವತ್ತು ಏನಾಗ್ತದೆ ಗೊತ್ತಾ, ಏಕಾಂತ ಪ್ರಾರ್ಥನೆ ಇಲ್ಲ, ಏಕಾಂತ ಪ್ರಾರ್ಥನೆನೇ ಇಲ್ಲ. ಯೇಸು ಸ್ವಾಮಿ ಏಕಾಂತ ಪ್ರಾರ್ಥನೆ ಮಾಡಿದ ಮೇಲೆ ನಾನು ನೀನು ಏಕಾಂತ ಪ್ರಾರ್ಥನೆ ಮಾಡಲೇಬೇಕು. ಅಲ್ಲೆಲ್ಲೂಯಾ. ಅದಕ್ಕೆ ಒಂದು ವಾಕ್ಯ ನಾನು ಕೊಡ್ತೀನಿ, ಕೇಳಿಸ್ಕೊಳ್ಳಿ ಚೆನ್ನಾಗಿ. ಅಲ್ಲ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಅಲ್ಲೆಲ್ಲೂಯಾ. ಇಲ್ಲಿ ನೋಡಿ, ಈ ವಾಕ್ಯನ ನೋಡಿ, ಮತ್ತಾಯ 14:23, ಮತ್ತಾಯ 14:23 ಓದಿ. ಮತ್ತೆ 14:23 ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ನೋಡಿ, ಆತನು ಜನಗಳ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡೋದಕ್ಕಾಗಿ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಹಾಗಾಗಿ ಅವರು ಬೆಳಿಗ್ಗೆ ಮಾತ್ರ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಅಲ್ಲಿ ನೋಡಿ, ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲೇ ಇದ್ದನು. ಆಗ ಆಗಲೇ ಓದಿದ್ದು ನಾವು ಯಾವಾಗ, ಮುಂಜಾನೆ ಪ್ರಾರ್ಥನೆ. ಈಗ ಯಾವ ಪ್ರಾರ್ಥನೆ, ಹೊತ್ತು ಮುಳುಗಿದ ಮೇಲೆ. ಇನ್ನೊಂದು ಸಲ ಓದಪ್ಪ. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಹಾಗಾದ್ರೆ ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು ಅಂತಂದ್ರೆ ಆಯ್ತಾ, ಕೇಳಿ ಚೆನ್ನಾಗಿ ಕೇಳಿ. 23ನೇ ವಾಕ್ಯ ಮತ್ತೆ 14:23 ಬರ್ತದೆ. ಆತನು ಜನರ ಗುಂಪುಗಳನ್ನು ಕಳಿಸಿ ಬಿಟ್ಟ ಮೇಲೆ, ಹಾಗಾದರೆ ಅವನ ಹತ್ರ ಜನಗಳು ಗುಂಪು ಗುಂಪಾಗಿ ಬರ್ತಾ ಇದ್ರು. ಯಾಕೆ, ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕೋಸ್ಕರ. ಅಲ್ಲೆಲ್ಲೂಯಾ. ಮತ್ತು ಸಭಾಪಾಲಕರುಗಳು ಏನು ಮಾಡ್ತಾರೆ ಗೊತ್ತಾ, ಪ್ರಾರ್ಥನೆ ಮಾಡಿಸ್ಕೊಳ್ಳೋದಿಲ್ಲ, ಪ್ರಾರ್ಥನೆ ಮಾಡ್ತಾರೆ, ಮನೆಗೆ ಹೋಗಿ ಪ್ರಾರ್ಥನೆನೇ ಇಲ್ಲ. ಅದು ಅವನ ಹೆಂಡತಿ ಹುಚ್ಚಿಕೆಂಪಿ ಥರ ಆಡ್ತಾ ಇರ್ತಾಳೆ, ಮಗ ಲೂಸ್ ಮಾದಂತ ಆಡ್ತಾ ಇರ್ತಾರೆ. ಯಾಕೆ, ಪ್ರಾರ್ಥನೆ ಇಲ್ಲದಿದ್ದರೆ ನಾವು ಬಿಡಿಸಿರೋಂಥ ದೆವ್ವಗಳೆಲ್ಲ ನಮಗೆ ಅಟ್ಕಾಯಿಸ್ಕೊಳ್ತದೆ. ನೀವು ಯಾರಿಗೆ ಪ್ರಾರ್ಥನೆ ಮಾಡ್ತೀರೋ, ಅರ್ಧ ಗಂಟೆ ನೀವು ಪ್ರಾರ್ಥನೆ ಮಾಡಿ ಬಂದರೆ ನಿಮ್ಮ ಮನೇಲಿ 1 ಗಂಟೆ ಆದರೂ ಪ್ರಾರ್ಥನೆ ಮಾಡೋದು. ನೀವು ಕೆಲಸ ಇದೆಯಾ? ನೀವು ಯಾರಿಗಾದ್ರೂ ಕೈ ಇಟ್ಟು ಪ್ರಾರ್ಥನೆ ಮಾಡಿ 10 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೇಲಿ 20 ನಿಮಿಷ ಪ್ರಾರ್ಥನೆ ಮಾಡಬೇಕು. 20 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ನಿಮ್ಮ ಮಾವ ಬಿಡೋದಿಲ್ಲ, ನಿಮ್ಮ ಅತ್ತೆ ಬಿಡೋದಿಲ್ಲ. ಆವಾಗ ನೀನು ಏನು ಮಾಡ್ತೀಯಾ, ಏಕಾಂತವಾಗಿ ಪ್ರಾರ್ಥನೆ ಮಾಡು, ಯಾರಿಗೂ ಗೊತ್ತಾಗೋದಿಲ್ಲ. ನಿಜ ಅಲ್ವಾ? ಪಾತ್ರೆ ತೊಳ್ಕೊಂಡೇ ಪ್ರಾರ್ಥನೆ ಮಾಡು, ಬಟ್ಟೆ ಒಗಿತಾನೆ ಪ್ರಾರ್ಥನೆ ಮಾಡು, ಅಡುಗೆ ಮಾಡ್ತಾನೆ ಪ್ರಾರ್ಥನೆ ಮಾಡು. ಹಲೋ, ಕೆಲಸ ಇದೆ. ಇಲ್ಲಿ ನೋಡಿ, ಜನರ ಗುಂಪು ಕಳಿಸ ಪ್ರಾರ್ಥನೆ ಮಾಡೋದು ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಅಲ್ಲಿ ಒಬ್ಬನೇ ಇದ್ದನು. ಆಗಲೇ ಮಾರ್ಕ 1:35 ಏನು ಬರ್ತಿದೆ, ಮುಂಜಾನೆ ಪ್ರಾರ್ಥನೆ. ಮುಂಜಾನೆ ಮೊಬ್ಬಿರುವಾಗಲೇ. ಈಗ ಹೊತ್ತು ಮುಳುಗಿದ ಮೇಲೆ, ಆಗ 2 ಕತ್ಲೆ ಟೈಮೇ. ಹೊತ್ತು ಮುಳುಗಿದ ಮೇಲೂ ಕತ್ಲೆ ಟೈಮು, ಮುಂಜಾನೆ ಕತ್ಲೆ ಟೈಮು ಅಲ್ವಾ? ಹಲೋ, ಅರ್ಥ ಆಗ್ತಿದೆಯಾ? ಈ ಕತ್ತಲೆ ಟೈಮಲ್ಲಿ ನೀವು ಪ್ರಾರ್ಥನೆ ಮಾಡಿ ಬೆಳಿಗ್ಗೆನೂ ಕೂಡ ಮಾಡಬೇಕು. ನನಗೆ ಯಾವಾಗಲೂ ಮಾಡಿದ್ದಲ್ಲಪ್ಪ, ಮಾಡಬೇಕು. ನಾನು ಹೇಳಿದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಏಕಾಂತಕ್ಕೆ ಭಂಗ ಬರೋದಿಲ್ಲ ಅಂತೇಳಿ. ಅಲ್ಲಲಿಯಾ, ಅಲ್ಲಲಿಯಾ, ಅಲ್ಲಲಿಯಾ. ಹಾಗಾದರೆ ಪ್ರಿಯರೇ, ಅವರು ಬೆಳಿಗ್ಗೆನೂ ಮತ್ತು ಸಾಯಂಕಾಲನೂ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಮಧ್ಯಾಹ್ನಕ್ಕೆ ಈಗ ಬರ್ತೀನವ, ಮಧ್ಯಾಹ್ನಕ್ಕವ ಆಯಿತಾ? ಏಕಾಂತವಾಗಿ ಪ್ರಾರ್ಥನೆ ಮಾಡಿ ಹೊತ್ತು ಮುಳುಗಿದ ಮೇಲೆ ಅಲ್ಲಿದ್ದಂತಾರೆ. ಆಗ ಅದರ ಅರ್ಥ ಯೋಚನೆ ಮಾಡಿ ಸಾಧ್ಯವಾದಷ್ಟು ಅವ್ರು ಒಂಟಿಯಾಗಿ ಪ್ರಾರ್ಥನೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಬೇರೆ ಬರೋವಾರ ಸಂಸಾರದಲ್ಲಿ ಪ್ರಾರ್ಥನೆ ಮಾಡೋದಂಗೆ ತೋರಿಸ್ಕೊಡ್ತೀನಿ. ಈ ವಾರ ಒಂಟಿ ಪ್ರಾರ್ಥನೆ ಬಗ್ಗೆ ಮಾತ್ರ. ಅಲ್ಲಲಿಯಾ. ಹಾಗೆ ಯೇಸು ಸ್ವಾಮಿನೇ ಏಕಾಂತವಾಗಿ ಪ್ರಾರ್ಥನೆ ಮಾಡಿರ್ಬೇಕಾದ್ರೆ ನಾನು ನೀನು ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕೋ ಬೇಡವೋ? ಮಾಡಬೇಕೋ ಬೇಡವೋ? ಹೇಳ್ದಲ್ಲ, ಕತ್ತಲೆಯಲ್ಲಿ ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಹೇಳ್ದಲ್ಲ. ಪರವಾಗಿಲ್ಲ, ಅಷ್ಟಾದ್ರೂ ಓದ್ತಾಳಲ್ಲ, ಮಾತಾಯ ಅಂತಾದ್ರೂ ಓದ್ತಾಳಲ್ಲ, ಸಾಕು. ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತದೆ. ಮತ್ತೆ 10ನೇ ಅಧ್ಯಾಯ 26ನೇ ವಾಕ್ಯ ಓದಿ. ಯಾಕೆ ಬೆಳಿಗ್ಗೆ ಮತ್ತು ಕೇಳಿಸ್ಕೊಳ್ಳಿ, ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾಕೆ ನಾವು ಪ್ರಾರ್ಥನೆ ಒಬ್ಬೊಬ್ಬರೇ ಮಾಡೋಕ್ಕೆ ಸಂಸಾರ ಜೊತೆ ಮಾಡಬೇಕು? ಹಲೋ, ಸಂಸಾರ ಜೊತೆ ಮಾಡಬೇಕು. ಆದರೆ ಒಬ್ಬರೇ ಮಾಡೋಕ್ಕೆ ಒಂದು 10 ನಿಮಿಷ ಅರ್ಧ ಗಂಟೆನಾದರೂ ಮಾಡಿದ್ದು ಯಾಕೋ ಅಂತ ಹೇಳ್ತಾರದು. ನೋಡಿ, ಅಲ್ಲಿ ಬರ್ತದೆ 10:26 ಮತ್ತಾಯ, ಬೇಗ ಓದಿ. ಮರೆಯಾಗಿರುವ ಯಾವುದು ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ
ಹೇಳಿರಿ ಹಾ. ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ನಾನು ಕತ್ತಲೆಯಲ್ಲಿ ನಿಮಗೆ ಹೇಳುವುದನ್ನ ನೀವು ಬೆಳಕಿನಲ್ಲಿ ಹೇಳಿರಿ. ಆಮೆನ್. ಮೊಬ್ಬಿರುವಾಗ ಯಾವ ಟೈಮು? ಕತ್ತಲೆ ಟೈಮು. ಒತ್ತು ಮುಳುಗಿದ ಮೇಲೆ ಯಾವ ಟೈಮು? ಕತ್ತಲೆ ಟೈಮು. ಈ ಟೈಮಲ್ಲಿ ದೇವರು ಹೇಳಿದ್ರೆ ಬಹಿರಂಗವಾಗಿ ಜನಗಳ ಮುಂದೆ ಬೆಳಕಲ್ಲಿ ಹೇಳಿ. ನಾನು ನಿನ್ನೆ ರಾತ್ರಿ ವಾಕ್ಯ ಬರೆದೆ, ಇವತ್ತು ಬೆಳಿಗ್ಗೆ ವಾಕ್ಯ ಬರೆದೆ, ಅದ್ರ ಪ್ರಕಟಣೆ ನಾನೀಗ ಬೆಳಕಲ್ಲಿ ಸಾರ್ತಾ ಇದ್ದೀನಿ. ಹಂಗೇನೆ ನೀವು ಅಷ್ಟೇನೆ ಬೆಳಿಗ್ಗೆ ಒಬ್ಬರೇ ಹೋಗ್ತೀರಾ ನೋಡಿ ಪ್ರಾರ್ಥನೆಗೆ, ಆವಾಗ ದೇವರು ನಿಮ್ಮ ಪ್ರಕಟಣೆ ಕೊಡ್ತಾರೆ. ಯಾಕೋತ್ತಾ? ಆ ಟೈಮಲ್ಲಿ ಸೌಂಡ್ ಇರೋದಿಲ್ಲ, ಹೌದು. ಪಕ್ಷಿಗಳ ಸೌಂಡು, ಪ್ರಾಣಿಗಳ ಸೌಂಡು, ವೆಹಿಕಲ್ ಸೌಂಡು ಯಾವುದು ಇರೋದಿಲ್ಲ, ಪಕ್ಕದ ಮನೆಯ ಸೌಂಡು ಯಾವುದು ಇರೋದಿಲ್ಲ. ಆ ಮೊಬ್ಬಿರೋ ಟೈಮಲ್ಲಿ ಎಲ್ಲ ಏನಾಗ್ತದೆ ಗೊತ್ತಾ? ಪ್ರಾರ್ಥನೆ ಸ್ಟ್ರಾಂಗ್ ಆಗಿರ್ತದೆ. ಅಲ್ಲಲ್ಲಿಯ ಪ್ರಾರ್ಥನೆ ಹೆಂಗಿರ್ತದೆ? ಸ್ಟ್ರಾಂಗ್ ಆಗಿರ್ತದೆ. ನೀನು ಮತ್ತೆ ದೇವರು ಮಾತ್ರ ಇರ್ತೀವಿ, ನಿಮ್ಮ ಪಕ್ಕದ ಮನೆಯವರು ಕೂಡ ಇರೋದಿಲ್ಲ. ಯೇಸು ಸ್ವಾಮಿ ಬೆಳಿಗ್ಗೆ ಮೊಬ್ಬಿರುವಾಗ ಮತ್ತು ಕತ್ತಲೆ ಇರೋ ಸಮಯದಲ್ಲಿ ಪಕ್ಕದ ಮನೆಯವರು ಕೂಡ ನಮಗೆ ತೊಂದರೆ ಕೊಡೋದಿಲ್ಲ. ಯಾಕೆಂದರೆ ಅವರವರು ಬಿಸಿಲಿರ್ತಾರೆ. ಉದಾಹರಣೆ ತೆಗೆದುಕೊಂಡ್ರೆ ಬೆಳಿಗ್ಗೆ ಎದ್ದಿರೋದಿಲ್ಲ ಅವರು. ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದರೂ ಕೂಡ ಪಕ್ಕದ ಮನೆಯವರು ಮಲಗಿರ್ತಾರೆ ಅಂತ ಯಾರೂ ಸೌಂಡ್ ಮಾಡೋದಿಲ್ಲ. ನೀವು ಬೆಳಿಗ್ಗೆ ಎದ್ದು ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ನಿಮಗೆ ಬೆಳಿಗ್ಗೆ ಟೈಮ್ ಟೇಸ್ಟ್ ಗೊತ್ತಿಲ್ಲ. 5 ಗಂಟೆಗೆ ಎದ್ದುಬಿಟ್ಟು ನೋಡಿ ಪಕ್ಕದ ಮನೆ ಸೌಂಡ್ ಇರ್ತದೆ ಅಂತೇಳಿ ನೀವು ಎದ್ದಿಲ್ಲ, ಹೇಳೋದೇ 8 ಗಂಟೆಗೆ. ನೀವು ಅದಕ್ಕೋಸ್ಕರ ಸೌಂಡ್ ಇರ್ತದೆ ಅಂತ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ನೀವು ಬೆಳಿಗ್ಗೆ 4 ಗಂಟೆಗೆ 5 ಗಂಟೆ ಎದ್ದು ನೋಡಿ, ಸೌಂಡ್ ಕಡಿಮೆ ಇದ್ದಾಗ ನಮ್ಮ ಪ್ರಸನ್ನತೆ ಇರ್ತದೆ. ನಾವು ಏಕಾಂತವಾಗಿ ದೇವ್ರ ಜೊತೆ ಮಾತಾಡ್ಬೋದು. ಏಕಾಂತವಾಗಿ ಮಾತಾಡಿ ದೇವರಿಗೆ ಕೆಲವೊಂದು ಪ್ರಕಟಣೆಗಳನ್ನ ಕೊಡ್ತಾರೆ. ನಿನ್ನ ಮನಸ್ಸಿನಲ್ಲಿ ಅಂದುಕೊಂಡಿರೋದೇ ಬೈಬಲಲ್ಲಿ ಬಂದ್ಬಿಡ್ತದೆ. ಮನಸ್ಸಿನಲ್ಲಿ ಅಂದುಕೊಂಡಿರೋದನ್ನೇ ವಾಕ್ಯ ಕೊಟ್ಬಿಡ್ತಾರೆ ಪಾಸ್ಟರ್ಗಳು. ಅಲ್ಲಲ್ಲಿ ಪುಟ ಮನಸ್ಸಲ್ಲಿ ಅಂದುಕೊಂಡಿರೋದನ್ನೇ ಪಕ್ಕದ ಮನೆಯವ್ರು ಬಂದು ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಅಂದುಕೊಂಡದೇ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ. ಅಯ್ಯೋಡ, ನಾ ಯೋಚನೆ ಮಾಡಿದ್ರೆ ಆಗೋಯ್ತಲ್ಲಪ್ಪ ಅಂತ ಹೇಳ್ತಾರೆ. ಇದೇ ಏಕಾಂತ ಪ್ರಾರ್ಥನೆ ಒಂದು ಲಕ್ಷಣ. ಗೊತ್ತಾಯ್ತಾ? ಒತ್ತು ಮುಳುಗಿದ ಮೇಲೆ ಎಲ್ಲ ಕೆಲಸದಿಂದ ಮೊದಲು ಬ್ಯುಸಿಯಾಗಿರ್ತಾರೆ, ಸುಸ್ತಾಗ್ಬಿಡ್ತಾರೆ. ಅವ್ರವ್ರು ಕೆಲಸ ಮಾಡ್ಕೊಳ್ಳೋದೇ ಬ್ಯುಸಿ ಇರ್ತಾರೆ. ಆ ಬ್ಯುಸಿ ಟೈಮ್ ನೋಡ್ಕೊಂಡೆ ಪ್ರಾರ್ಥನೆ ಮಾಡಬೇಕು. ನೀ ಮಧ್ಯಾಹ್ನ ಟೈಮಲ್ಲಿ ಪ್ರಾರ್ಥನೆ ಮಾಡೋಕೆ ಕೂತ್ಕೊಂಡ್ರೆ ಪಕ್ಕದ ಮನೆ ಏನವ ಚೆನ್ನಾಗಿ ಆಡ್ತಿದ್ದೆ ಕವ್ವ ಅಂತ ಪಕ್ಕದ ಮನೆ ಹೇಳ್ತಾರೆ. ಇಲ್ಲ, ಫೋನ್ ಬರ್ತಾ ಇರ್ತದೆ. ನೀವು ಮಧ್ಯಾಹ್ನ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಟೈಮ್ ಸಿಕ್ಕಿದಾಗ ಎಲ್ಲ ಮಾಡು. ಆದರೆ ಸಾಯಂಕಾಲ ಟೈಮಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿ ಸುಸ್ತಾಗಿ ಬಂದು ಅವ್ರ ಮನೇಲಿರ್ತಾರೆ, ಸೌಂಡ್ ಮಾಡೋದಿಲ್ಲ. ಆ ಟೈಮಲ್ಲೂ ಕೂಡ ನಮಗೆ ಮಾಡೋಕ್ಕೆ ಭಾಳ ಸುಲಭ. 1 ಗಂಟೆ ಮಾಡಿ ಹೇಳ್ತಾ ಇಲ್ಲ, 2 ಗಂಟೆ ಮಾಡಿ ಹೇಳ್ತಾ ಇಲ್ಲ, 10 ನಿಮಿಷನಾದರೂ ಮಾಡಿ, ಅರ್ಧ ಗಂಟೆನಾದರೂ ಮಾಡಿ, 1/4 ಗಂಟೆನಾದರೂ ಮಾಡಿ. ಒಟ್ಟಾರೆ ನಿಮಗೆ ದೇವರು ಎಲ್ಲೇರ ಶಕ್ತಿ ಕೊಟ್ಟರೆ ಅಲ್ಲಿವರೆಗೆ ಮಾಡಿ. ಅಲ್ಲಲ್ಲಿಯ ನೋಡಿ, ಇಲ್ಲಿ ವಾಕ್ಯ ಮತ್ತೆ 10:26 ಓದಪ್ಪ. ಈಗ ನೀನು ಕತ್ತಲಲ್ಲಿ ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ. ಮರೆಯಾಗಿರುವ ಯಾವುದು ವ್ಯಕ್ತವಾಗದೆ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ. ಸಾಕು. ಕತ್ತಲೆಯಲ್ಲಿ ಸ್ವಾಮಿ ತಿಳ್ಕೊ ಬಂದಿದ್ರೆ ಬೆಳಕಲ್ಲಿ ಎಲ್ಲರ ಮುಂದೆ ಸಾರ್ತಿದ್ರು. ಅವರು ಅದ್ಭುತ ಕಾರ್ಯಗಳು ಮಾಡ್ತಿದ್ರು, ಸೂಚಕ ಕಾರ್ಯಗಳು ಮಾಡ್ತಿದ್ರು. ಅಲ್ಲಲ್ಲಿಯ ಅದ್ಭುತ ಕಾರ್ಯಗಳಾಗ್ತಿತ್ತು, ಸೂಚಕ ಕಾರ್ಯಗಳಾಗ್ತಿತ್ತು. ನಿಜಾನಾ? ಕೇಳಿಸ್ತಾ ಇದೆಯಾ? ಹಾಗೆ ಈ ಚಂದ್ರಶೇಖರ ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದ್ರೆ ಬೆಳಕಲ್ಲಿ ಹೋಗಿ ನೀವು ಯಾರಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೆಲ್ಲರಿಗೂ ಸಕ್ಸಸ್ ಕಾಣ್ತೀರಾ. ಅಲ್ಲಲ್ಲಿಯ ಅರ್ಥ ಆಗ್ತಿದ್ಯಾ? ರಾತ್ರಿ ಟೈಮಲ್ಲಿ ಪ್ರಾರ್ಥನೆ ಮಾಡಿ, ಏಕಾಂತ ಪ್ರಾರ್ಥನೆ ಮಾಡಿ ಆದಮೇಲೆ ಸಂಸಾರ ಜೊತೆ ಮಾಡಲೇಬೇಕು. ಒತ್ತಿ ಹೇಳ್ತಾ ಇದ್ದೀನಿ. ಆದರೆ ಏಕಾಂತ ಪ್ರಾರ್ಥನೆ ಸ್ವಲ್ಪ ಒತ್ತು ಕೊಡಿ. ಬೆಳಿಗ್ಗೆ ಸಾಯಂಕಾಲ ಮಾತ್ರ ಅಲ್ಲ, ಎಲ್ಲ ಟೈಮಲ್ಲೂ ರೆಸ್ಟ್ ಸಿಕ್ಕಿದಾಗ ಮಾಡಿ. 1 ಥೆಸಲೋನಿಕ 5:17 ಓದಿ. ಈಗ ನಿನ್ನ ಪ್ರಶ್ನೆಗೆ ಉತ್ತರ. 1 ಥೆಸಲೋನಿಕ 5:17 ಓದಿ. ಚೆನ್ನಾಗಿ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಡೆಬಿಡದೆ ಮಧ್ಯಾಹ್ನ ಟೈಮ್ ಸಿಕ್ಕಿದ್ರು ಮಾಡಬಾರ್ದು ಅಂತ ಕೇಳ್ತಲ್ಲ. ಮಧ್ಯಾಹ್ನ ಟೈಮ್ ಸಿಕ್ಕಿದ್ರು ಮಾಡು. ಕೆಲವೊಂದು ಜನ ಮಧ್ಯಾಹ್ನ ಆಗಿ ಊಟ ತಕ್ಷಣ ಮಲ್ಕೊಬಿಡ್ತಾರೆ. ಆ ನಿದ್ರೆ ಮಾಡೋದು, ಬೆಳಿಗ್ಗೆ ನಿದ್ರೆ ಮಾಡೋದು ಒಂಥರ ಸೋಮಾರಿತನ ಲಕ್ಷಣನೇ. ನಾವು ನೈಟ್ ಡ್ಯೂಟಿ ಮಾಡ್ಕೊಬರ್ತೀವಿ, ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಎಲ್ಲದರಲ್ಲೂ ಪ್ರಾರ್ಥನೆ ಮಾಡಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ. ಹಾಗಾದ್ರೆ ಪ್ರಿಯರೇ, ಎಡೆಬಿಡದೆ ಪ್ರಾರ್ಥನೆ ಮಾಡೋಕ್ಕೆ ಶಿಲ್ಪನಿಗೆ ಯಾವಾಗಲೂ ಅಶೋಕ ಸಿಗ್ತಾನ? ಅಶೋಕ ಹೇಳ್ಬೇಕು, ಜೋರಾಗಿ ಹೇಳವ. ಅವನು ಡ್ಯೂಟಿಗೆ ಅವ್ನು ಪಾಡಿಗೆ ಹೋಗಿರ್ತಾನೆ, ನಿನ್ನ ಡ್ಯೂಟಿ ನೀವು ಹೋಗಿರ್ತೀಯ. ಆಗ ನೀ ಏನು ಮಾಡಬೇಕು? ನೀನಲ್ಲಿ ಪ್ರಾರ್ಥನೆ ಮಾಡಬೇಕು. ಹೋಗಿರೋಂಥ ಅಶೋಕನಿಗೋಸ್ಕರ ಪ್ರಾರ್ಥನೆ ಮಾಡು. ಬರುವಾಗ ಸುರಕ್ಷಿತವಾಗಿ ಬರಲಪ್ಪ, ಹೋಗುವಾಗ ಸುರಕ್ಷಿತವಾಗಿ ಹೋಗ್ಲಪ್ಪ. ನನ್ನ ಗಂಡನ ರಕ್ಷಣೆ ಹೊಂದಿಸಿದ್ದೆ ಸ್ತೋತ್ರ, ನನ್ನ ಕುಟುಂಬನ ರಕ್ಷಣೆ ಹೊಂದಿಸಿದ್ದೆ ಸ್ತೋತ್ರ ಮಾಡಿ.
ಅಲ್ಲಲ್ಲಿಯ ಸೌಂಡ್ ಇಲ್ಲ. ಅಶ್ವಿನಿ, ನಿನ್ನ ಗಂಡನಿಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತೀಯಾ? ರೇಖಾ, ನಿನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡ್ತೀಯ? ಅಣ್ಣ ಮಾಡ್ತಾ ಇದ್ದಾರ? ಅಣ್ಣ ಮಾಡ್ತಾ ಇರ್ತಾನೆ. ಅಣ್ಣ ಹೇಳ್ತಾರೆ ನಾನಂತೂ ಮಾಡ್ತಾ ಇಲ್ಲ, ನನಗೆ ನನ್ನ ಹೆಂಡತಿ ಅಂತೂ ಗ್ಯಾರಂಟಿ ಮಾಡ್ತಿದ್ದಾಳೆ ಅಂದರೆ. ಇಲ್ಲ, ನಿಮ್ಮ ಹೆಂಡತಿಗೋಸ್ಕರ ನೀವು ಮಾಡಬೇಕು. ಅಂಕಲ್, ನಿಮ್ಮ ಹೆಸರೇನು? ಹಾಂ, ಕೃಷ್ಣ, ಕೃಷ್ಣ, ಮಹಾದೇವ, ಅಶೋಕ, ಡಬ್ಬಲ್ ಅಶೋಕ, ನೀವೆಲ್ಲರೂ ಏನು ಮಾಡೋಗುತ್ತಾ? ಮನೋಜ್, ನೀವೆಲ್ಲರೂ ಕೂಡ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕನ್ರಿ. ನೀವು ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿನಗೇನು ದೇವರು ತೋರಿಸ್ತಾರೋ ಅದನ್ನ ಮಾಡಿ. ಯಾವಾಗಲೂ ಸಂತೋಷಿಸ್ರಿ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿ. ಆಗ ಟೈಮ್ ಸಿಕ್ಕಿದಾಗೆಲ್ಲ ಪ್ರಾರ್ಥನೆ ಮಾಡ್ಬೋದು. ಎಲ್ಲದರಲ್ಲೂ ಸ್ತೋತ್ರ ಮಾಡ್ರಿ, ಕೃತಜ್ಞತೆ ಸ್ತೋತ್ರ ಮಾಡ್ರಿ. ಇದೇ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೀನು ಪ್ರಾರ್ಥನೆ ಮಾಡೋದೇನು? ದೇವರ ಪ್ರಾರ್ಥನೆ ಮಾಡೋದೇನು? ಪ್ರಾರ್ಥನೆ ಮಾಡದಿರೋದು ಏನು? ಸೈತಾನನ ಚಿತ್ತ. ಪ್ರಾರ್ಥನೆ ಮಾಡದಿರೋದೇನು? ಸೈತಾನನ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಯಾವುದನ್ನ ಜಾಸ್ತಿ ಮಾಡ್ತಾ ಇದ್ದೀರಾ? ಜೋರಾಗಿ ಹೇಳ್ಬೇಕು. ನೀವು ಜಾಸ್ತಿ ಸೈತಾನನ ಚಿತ್ತ ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ಕಡಿಮೆ ಯಾರು ಮನೆ ಮಾಡ್ತಾ ಇದ್ದೀರೋ ನೀವೆಲ್ಲರೂ ಸೈತಾನನ ಚಿತ್ತನ ಮಾಡ್ತಾ ಇದ್ದೀರ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವಾದ ಮಾಡ್ಬೋದು ಚಂದ್ರಶೇಖರ್ ಅಂಕಲ್ ಜೊತೆಲಿ, ಆದರೆ ಹೃದಯ ಮುಟ್ಟಿ ಹೇಳಿ, ಜಾಸ್ತಿ ದೇವ್ರ ಚಿತ್ತ ಮಾಡ್ತಿದ್ದೀರೋ ಸೈತಾನನ ಚಿತ್ತನ ಮಾಡ್ತಿದ್ದೀರೋ? ಯಾವುದನ್ನ ಮಾಡ್ತಿದ್ದೀರಿ ಈಗ? ಹೇಳಿ ಈಗ ನಾವು ಪುನಃ ಬೇಗ ಬೇಗ ಟೈಮ್ ಆಗೋಯ್ತು. ಆಮೇಲೆ ಜಯಮಜ್ಜಿ ದೇವ್ರ ಚಿತ್ತ, ಚಂದಮಜ್ಜಿ ದೇವ್ರ ಚಿತ್ತ, ಅಶೋಕ ದೇವ್ರ ಚಿತ್ತ. ಎಡೆ ಬಿಡದೆ ಯಾರು ಪ್ರಾರ್ಥನೆ ಮಾಡ್ತಿದ್ದೀರೋ ನೀವೆಲ್ಲರೂ ದೇವ್ರ ಚಿತ್ತ ಮಾಡ್ತಿದ್ದೀರ ಅಂತ ಅರ್ಥ. ಅಂದ್ರೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಗಂಡ ಮನೆಯಿಂದ ಓಡಿಸೋಷ್ಟು ಮಟ್ಟಿ ಮಾಡ್ಕೋಬೇಡಿ. ಹೊರೆ ಓಡ್ತಾನೆ ಪ್ರಾರ್ಥನೆ ಮಾಡಿ, ಊಟ ಮಾಡ್ತಾನೆ ಪ್ರಾರ್ಥನೆ ಮಾಡಿ. ಅಪ್ಪ ಇಂಥ ಒಳ್ಳೆ ಊಟ ಕೊಟ್ಟಿದ್ಯಪ್ಪ ಸ್ತೋತ್ರ, ಒಳ್ಳೆ ಅಡಿಗೆ ಕೊಟ್ಟಿದ್ಯಪ್ಪ ಸ್ತೋತ್ರ, ಒಳ್ಳೆ ಬಟ್ಟೆ ಕೊಟ್ಟಿದ್ಯಪ್ಪ ಸ್ತೋತ್ರ. ಮಾಡ್ಬೋದು ತಾನೆ? ಅನ್ನಕ್ಕೆ ಗತಿಲ್ಲದ ಜನ ಇದ್ದಾರೆ. ಈಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ಚರ್ಚೆಗೆ ಎಲ್ಲರೂ ದೇವ್ರ ಚಿತ್ತ ಮಾಡ್ತಿದ್ದಾರೆ. ನೀವು ಆಗಲೇ ಒಪ್ಕೊಂಡ್ರಿ ಅಷ್ಟೇ, ನಾನು ಸೈತಾನ ಚಿತ್ತ ಮಾಡ್ತಿದ್ದೀನಿ ಅಂತೇಳಿ. ನಿಮ್ಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನೀವು ದೇವ್ರ ಚಿತ್ತ ಮಾಡ್ತಾ ಇದ್ದೀರಾ ಪ್ರಿಯರೇ. ನೀವು ಗೊತ್ತಿಲ್ಲದಂಥ ರೀತಿಯಲ್ಲಿ ನೀವು ಯೇಸು ಸ್ವಾಮಿನ ನಂಬ್ತಾ ಇದ್ದೀರಾ. ಯಾವಾಗಲೂ ನಿಮ್ಮ ಬಾಯಿಂದ ಇನ್ನೊಂದ್ಸಲ ನಾನು ಸೈತಾನ ಚಿತ್ತ ಮಾಡ್ತಿದ್ದೀನಿ ಅಂತ ಹೇಳ್ಬೇಡಿ. ನಿಮ್ಮ ಬಾಯಿಂದ ತೆಗಿಯೋಕ್ಕೋಸ್ಕರ ನಾನು ಹೇಳಿದೆ. ಎಲ್ಲರೂ ಕೂಡ ಯೇಸು ಸ್ವಾಮಿ ಚಿತ್ತ ಮಾಡ್ತಿದ್ದೀರಾ, ತಲೆ ಕೆಡಿಸ್ಕೋಬೇಡಿ. ನೀವು ಹೇಳಿದ್ರೆ ಆಗಲಿ ಅನ್ನೋದು ನಾವೆಲ್ಲರೂ ಕೂಡ ಪ್ರಾರ್ಥನೆ ಕಡಿಮೆ ಮಾಡಿದ್ದೀವಿ. ಇಲ್ಲ ಪ್ರಿಯರೇ, ನೀವು ಸ್ವಲ್ಪ ತಪ್ಪು ಮಾಡಿದ್ರು ಏಸಪ್ಪ ಅಂತ ನೆನಪು ಬರ್ತದಲ್ಲ, ಅದೇ ಪ್ರಾರ್ಥನೆ. ಊಟ ಮಾಡುವಾಗ ನೆನಪು ಬರ್ತದಲ್ಲ. ಎಲ್ಲರೂ ಈಗ ಏನು ಮಾಡ್ತಿದ್ದೀರಾ? ಒಪ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ಬೇಡಿ ಸೈತಾನ ಚಿತ್ತ ಮಾಡ್ತಿದ್ದೀವಿ. ನಮ್ಮ ದೇವ್ರ ಮಕ್ಕಳು ಎಲ್ಲರೂ ದೇವ್ರನ್ನ ಆರಾಧನೆ ಮಾಡ್ತಾರೆ. ಸರಿನಾ? ನಾನು ನಿಮ್ಮ ಬಾಯಿಂದ ತೆಗಿಲಿಕ್ಕೋಸ್ಕರ ಹೇಳಿದಷ್ಟೇ. ಒಪ್ಕೋಬೇಡಿ, ಸೈತಾನ ಚಿತ್ತ ಮಾಡಕ್ಕೆ ನಮ್ಮನ್ನ ದೇವ್ರು ಕರೆದಿಲ್ಲ. ನಾವು ಇವತ್ತಿಂದ ಒಂದು ಹೆಜ್ಜೆ ಜಾಸ್ತಿ ಪ್ರಾರ್ಥನೆ ಮಾಡ್ತೀವಿ, ಒಂದು ಹೆಜ್ಜೆ ಜಾಸ್ತಿ ಆರಾಧನೆ ಮಾಡ್ತೀವಿ, ಒಂದು ಹೆಜ್ಜೆ ಜಾಸ್ತಿ ಸ್ತುತಿ ಮಾಡ್ತೀವಿ, ಒಂದು ಹೆಜ್ಜೆ ಜಾಸ್ತಿ ಸ್ತೋತ್ರ ಮಾಡ್ತೀವಿ. ನಾನು ಯಾರು? ಪ್ರಾರ್ಥನೆ ವೀರ. ಯಾರು? ಪ್ರಾರ್ಥನೆ ವೀರ. ನಾನು ಪ್ರಾರ್ಥನೆ ಮಾಡಿ ಎಲ್ಲವನ್ನ ಜಯಿಸ್ತೀನಿ. ಹೇಳಿ, ಎಲ್ಲರೂ ಹೇಳಿ, ನಾನು ಪ್ರಾರ್ಥನೆ ಮಾಡಿ ಎಲ್ಲ ಜಯಿಸ್ತೀನಿ. ಕೈ ಕೊಟ್ಕೊಂಡು ಹೇಳಿ, ನೀನು ಪ್ರಾರ್ಥನೆ ಮಾಡಿ ಗೆಲ್ಲು ಅಂತ ಎಲ್ಲ ಹೇಳಿ. ಕೈ ಕೊಡಿ, ಎಲ್ಲ ಹೇಳಿ, ಬಾಯಿ ಬಿಟ್ಟು ಜೋರಾಗಿ ಹೇಳಿ. ನಾನು ಪ್ರಾರ್ಥನೆ ಮಾಡಿ ಎಲ್ಲವನ್ನ ಜಯಿಸ್ತೀನಿ, ಹಾಗೆ ನೀನು ಪ್ರಾರ್ಥನೆ ಮಾಡಿ ಎಲ್ಲವನ್ನ ಜಯಿಸು. ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಯಾರು ಗೊತ್ತಾ? ಪ್ರಾರ್ಥನೆ ವೀರರು. ಸ್ವಲ್ಪ ಶಕ್ತಿ ಕಡಿಮೆ ಇರ್ಬೋದು. ಶಿಲ್ಪನಿಗೆ ನನಗಿಂತ ಪವರ್ ಕಡಿಮೆ ಇರ್ಬೋದು, ನನಗೆ ಅಶೋಕನಿಗಿಂತ ಪವರ್ ಕಡಿಮೆ ಇರ್ಬೋದು, ಅಶೋಕನಿಗೆ ಕೃಷ್ಣನಿಗಿಂತ ಪವರ್ ಕಡಿಮೆ ಇರ್ಬೋದು. ಆಮೇನ್. ಅದೇ ಪ್ರಾರ್ಥನೆ. ಏನು ಹೇಳಿದೆ? ಜ್ವರಗಳು ಪ್ರಾರ್ಥನೆ ಮಾಡ್ತೀಯಲ್ಲ, ಇದೇ ಪ್ರಾರ್ಥನೆ. ಹೌದು, ಆಂಬುಲೆನ್ಸ್ ಕೈ ಹಿಡಿಬೇಡ, ದೂರದಲ್ಲಿ. ಹಂಗೇನೆ ಭಿಕ್ಷಾಗಾರನ ಕಂಡ್ರೆ ಏನು ಮಾಡ್ತೀರಾ? ಒಂದು ಕಜ್ಜಿ ನಾಯಿನ ಕಂಡು ಕೂಡ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ಆ ದೇವರು ಆ ನಾಯಿನ ಕೂಡ ಸೃಷ್ಟಿ ಮಾಡಿದ್ದು ದೇವ್ರೆ. ಅಪ್ಪ ಇದಕ್ಕೆ ಅನುದಿನ ಆಹಾರ ಸಿಗೋಂಗೆ ಮಾಡಪ್ಪ ಅಂತೇಳಿ. ಹೌದು, ಅಲ್ಲಲ್ಲಿಯ ಯಾರಿಗಾದ್ರೂ ಸರಿನೇ, ಯಾವ ವಿಷಯಕ್ಕಾದ್ರೂ ಸರಿನೇ,
ಕಷ್ಟದಲ್ಲಿರೋ ಹಾಸ್ಪಿಟ್ಲ್ ಕಂಡಾಗ ಪ್ರಾರ್ಥನೆ ಮಾಡಿ. ಹಾಸ್ಪಿಟ್ಲ್ಗಳೆಲ್ಲ ಆರೋಗ್ಯದಿಂದ ಸೇರಿ ಆಲಯ ಆಗಬೇಕು. ಪಿಕ್ಚರ್ ಥಿಯೇಟರ್ಗಳು ಮುಚ್ಚಲ್ಪಡಬೇಕು. ಬಾರ್ಗಳ ಕ್ಲೋಸ್ ಆಗಬೇಕು. ಎಲ್ಲ ಜಾಗದ ಆಲಯ ಆಗಬೇಕು. ಈ ಟಿ ನರಸೀಪುರದಲ್ಲಿ ಇರತಕ್ಕಂಥ ಎಲ್ಲ ಪ್ರಾರ್ಥನಾಲಯ ತುಂಬಿ ತುಳುಕಬೇಕು. ಒಂದು ಪ್ರಾರ್ಥನಾಲಯದಲ್ಲೂ ಕಡಿಮೆ ಆಗಬಾರ್ದು ಜನ. ಪ್ರಾರ್ಥನೆ ಮಾಡ್ರಿ. ಇದೇ ಪ್ರಾರ್ಥನೆ ಕಣವ. ಅದು ಬಿಟ್ಬಿಟ್ಟು ಆ ಅಂಕಲ್ ಹೇಳಿದಾರೆ 10 ನಿಮಿಷಕ್ಕೊಂದ್ಸಲ ಹೋಗಿ ಬೈಬಲ್ ಎತ್ಕೊಂಡ್ರೆ ನಿಮಗೆ ಲೂಸ್ ಅಂತ ತಿಳ್ಕೊಳ್ತಾರೆ. ಇವತ್ತು ಬನ್ನೂರಲ್ಲಿ ವಿಮಲಾಂಟಿ ಮಾಡ್ಕೊಂಡ್ರೆ ಕೆಲಸನೇ ಅದು. ಯಾವಾಗಲೂ ಬುಕ್ ಹಿಡ್ಕೊಂಡು ಅವ್ರ ಗಂಡ ಬೈತಾರೆ. ಹಂಗೆ ಮಾಡೋಕೆ ಹೋಗಬೇಡಿ. ಅಲ್ಲಲ್ಲಿಯ ಯಾವಾಗಲೂ ಬುಕ್ ಹಿಡ್ಕೊಂಡು ದೇವರಿಗೆ ದೂಷಣೆ ಮಾಡಬೇಡಿ. ನೀವು ಕೆಲಸ ಮಾಡ್ಕೊಂಡು ಸೇವೆ ಮಾಡಿ. ಹಾಗಾದರೆ ಇನ್ನೊಂದು ವಾಕ್ಯ ಇದೆ, ಮತ್ತಾಯ 6ನೇ ಅಧ್ಯಾಯ 5ನೇ ವಾಕ್ಯದಿಂದ. 6ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದಿ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಕಪಟಿಗಳ ಹಾಗೆ ಎಲ್ರಿಗೂ ಕೇಳಂಗೆ ಮಾಡಬೇಡಿ. ನೀವು ಪ್ರಾರ್ಥನೆ ಮಾಡುವಾಗ ಈಗ ಅವಳು ಏನು ಹೇಳಿದ್ರು, ಆಕೆ ಬಾಗಿಲಲ್ಲಿ ಹಾಕಿ, ಮೈಕ ಸೌಂಡ್ ಕೇಳ್ತಿದೆ, ಬಾಗಿಲಲ್ಲಿ ಹಾಕಿ ಅಲ್ಲಲ್ಲಿಯ ಪ್ರಾರ್ಥನೆ ಮಾಡಿಯಪ್ಪ. ನಮಗೆ ಇನ್ನೂ AC ಆಗಿರೋಂಥ ಹೊರಗಡೆ ಸೌಂಡ್ ಒಳಗಡೆ ಬರಬಾರ್ದು, ಒಳಗಡೆ ಸೌಂಡ್ ಹೊರಗಡೆ ಹೋಗಬಾರ್ದು ಅಂತ ಒಂದು ದೊಡ್ಡ ರೂಮ್ ಆಗಲಿ ಪ್ರಾರ್ಥನೆ ಮಾಡಿ. ದೇವ್ರ ಮನಸ್ಸು ಮಾಡಿದ್ರೆ ಮಾಡ್ಲಿಕ್ಕೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅಲ್ಲಲ್ಲಿಯ ಇವತ್ತು ಕೂತ್ಕೊಳ್ಳೋಕೆ ನಿಮಗೆ ಜಾಗ ಇಲ್ಲವಲ್ಲ, ಅದೇ ನೀವು ಆರಾಮಾಗಿ ಕಾಲು ನೀಡಿ ಕೂತ್ಕೋಬೇಕು. ಆ ಥರ ದೇವ್ರ ಆಲಯ ಕೊಡಲಿ. ಓದಪ್ಪ. ಜನರು ನೋಡಬೇಕೆಂದು ಅಲ್ಲ, ನೀವು ಕಪಟಿಗಳಾಗಿ ಅಲ್ಲಿ ನೋಡು. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಕಪಟಿಗಳ ಹಾಗೆ ಜಮ್ಮ ಅಂತ ಹೇಳ್ತೀನಿ. ಪಕ್ಕದ ಮನೆ ಕೇಳಲಿಂದ ಪ್ರಾರ್ಥನೆ ಮಾಡಕ್ಕೆ ಹೋಗಬೇಡಿ. ಸೌಂಡಾಗಿ ಮಾಡಬೇಡಿ. ಸುಮಾರು ಜನ ಪ್ರಾರ್ಥನೆ ಮಾಡ್ತಾರೆ, ಪಕ್ಕದ ಮನೆ ಕಾಣ್ಲಿದ್ದು ಹೋಗಿ ತಲೆ ಮೇಲೆ ಕೈ ಇಡೋದು. ನೀವು ಪ್ರಾರ್ಥನೆ ಮಾಡಿ, ತಲೆ ಮೇಲೆ ಕೈ ಇಟ್ಟು ಎಲ್ಲರೂ ಕಾಣ್ಲಿ ಪ್ರಾರ್ಥನೆ ಮಾಡೋದು. ದೆವ್ವ ಬಿಟ್ಟ ಓಡ್ ಬಂದು ವೀಡಿಯೋ ಮಾಡೋದೆಲ್ಲ ಮಾಡೋಕೋಬಾರ್ದು. ಏನು ಗೊತ್ತಾ, ಆವಾಗ ನಾನ್ಬುದು ಎಲ್ಲೋ ಒಂಥರ ಹೆಸರು ಬಂದಂಗೆ ಆಗ್ಬಿಡ್ತದೆ. ಇಲ್ಲ, ಮಹಿಮೆ ದೇವರಿಗೆ ಸಲ್ಲಬೇಕು. ಕಪಟತನದ ಪ್ರಾರ್ಥನೆ ಜನಗಳು ಕಾಣಲಿದ್ದು ಪ್ರಾರ್ಥನೆ ಮಾಡಬೇಡಿ. ಏಕಾಂತವಾಗಿ ಮೆಲ್ಲೆ ಸೌಂಡ್ ಕಡಿಮೆಯಾಗಿ ಮಾಡಿ. ನೆಕ್ಸ್ಟ್ ಜನರು ನೋಡಬೇಕೆಂದು ಅವರು ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಟ್ಟುಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಜನಗಳು ಯಾವ ಥರ ಇಷ್ಟಪಡ್ತಾರೆ ಗೊತ್ತಾ? ಸಭಾ ಮಂದಿರದಲ್ಲಿ ಪಾಸ್ಟರ್ ಗೊತ್ತಿಲ್ಲದಂಗೆ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡೋದು. ಅದಕ್ಕೇನೆ ನಾನು 4-5 ಜನ ಇಲ್ಲಿಂದ ಓಡಿಸಿರೋದು. ನಾನು ಹೇಳಿದೆ, 3 ಸಲ ಬೈಬಲ್ ಓದಿದೇನೆ ನೀವು ವಾಕ್ಯ ಕೊಡಬೇಡಿ. ಬೈಬಲ್ ಕ್ಲಾಸಿಗಂತೂ ಹೋಗೋಕ್ಕಾಗೋದಿಲ್ಲ ಅವರಿಗೆ. 3 ಸಲ ಬೈಬಲ್ ಓದಿ. ಆಗ 3 ಸಲ ಬೈಬಲ್ ಓದಾಗ ಒಂದು ಪಕ್ವತೆ ಬರ್ತಾರೆ. ಪಕ್ವತೆ ಬಂದ ಮೇಲೆ ವಾಕ್ಯ ಕೊಟ್ಟಿದ್ದಾರೆ. ಇಲ್ಲ, ನನಗೆ ಗೊತ್ತಿಲ್ಲದಂಗೆ ಕಾನ್ಫರೆನ್ಸ್ ಹಾಕೋದು, ನನಗೆ ಗೊತ್ತಿಲ್ಲದಂಗೆ ಜನಗಳನ್ನ ಸೇರಿಸೋದು, ನನಗೆ ಗೊತ್ತಿಲ್ಲದಂಗೆ ಪ್ರಾರ್ಥನೆ ಮಾಡಿಸೋದು, ಯಾವುದೋ ಯೂಟ್ಯೂಬಲ್ಲಿ ಇರ್ತಕ್ಕಂಥ ವಾಕ್ಯನ ತಗೊಳ್ಳೋದು ಕೊಡೋದು ಮಾಡ್ತಾಯಿದ್ರು. 4-5 ಸಲ ಖಂಡಿಸಿದೆ. ಒಂದು ದಿವಸ ನಾನು ವಾಕ್ಯಕ್ಕೆ ಕದ್ದು ಮುಚ್ಚಿ ನಾನು ಕಾನ್ಫರೆನ್ಸ್ಗೆ ಸೇರಿಕೊಂಡಾಗ ಯೇಸು ಸ್ವಾಮಿಗೆ ಅಣ್ಣಂದ್ರು ಇದ್ರು ಅಂತ ವಾಕ್ಯ ಕೊಡ್ತಿದ್ದಾರೆ. ಯೇಸು ಸ್ವಾಮಿ ಕನ್ನಿಕೆ ಹೊಟ್ಟೆಲಿ ಹುಟ್ಟಿರೋದು. ವಾಕ್ಯ ಏನು ಬರ್ತಾ ಇದೆ? ಯೇಸು ಸ್ವಾಮಿ ಅಣ್ಣಂದ್ರು ಇದ್ರು ಅಂತೇಳಿ. ತಕ್ಷಣ ನಾನು ಅಲ್ಲಿಂದನೇ ಖಂಡಿಸಿದೆ, ಇವತ್ತಿಂದ ನೀವು ಕೊಡ್ಲಿಕ್ಕೆ ಕೂಡುದು ಅಂತೇಳಿ. ಗಲಾಟೆ ಆಯಿತು. ಸಭೆ 2 ಭಾಗ ಆಯಿತು, 3 ಭಾಗ ಆಯಿತು. ಸಭೆ ಓಡಾಯಿತು. ಪರವಾಗಿಲ್ಲ, ಅವರು ಓದ ಕಡೆಯಲ್ಲಾದರೂ ಬೈಬಲ್ ಪ್ರಕಟಣೆ ಪ್ರಕಾರ ವಾಕ್ಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 3 ಸಲನಾದರೂ ಬೈಬಲ್ ಓದದೇ ಇದ್ದರೆ, ಬೈಬಲ್ ಪಕ್ವತೆ ಬರದಿದ್ರೆ ವಾಕ್ಯ ಕೊಡಕ್ಕೆ ಹೋಗಬೇಡಿ. ಸುವಾರ್ತೆ ಸಾರಿದ್ರು ಸೇವೆನೇ, ನೆಲ ಗುಡಿಸಿದ್ರು ಸೇವೆನೇ, ಹಳ್ಳಿ ಜನಗಳಿಗೆ ಅನ್ನದಾನ ಮಾಡಿ ಅದು ಸೇವೆನೇ, 10 ಜನಕ್ಕೆ ಉಪಯೋಗ ಮಾಡಿ ಅದು ಸೇವೆನೇ. ನಿಜ ಅಲ್ವಾ? ಬರೀ ಕೇವಲ ಏನು ಗೊತ್ತಾ, ವಾಕ್ಯ ಕೊಟ್ಬಿಟ್ಟ ಮಾತ್ರಕ್ಕೆ ಸೇವೆ ಅಲ್ಲ, ಆರಾಧನೆ ಮಾಡಿದ ಮಾತ್ರಕ್ಕೆ ಸೇವೆ ಅಲ್ಲ. ಸ್ಟೇಜ್ ಕೊಡಲಿಲ್ಲ ಅಂತ ಸಭೆ ಬಿಟ್ಟು ಹೋಗೋರು ಎಷ್ಟೋ ಜನ ಇದ್ದಾರೆ. ಅಂಥವ್ರ ಲಿಸ್ಟಿಗೆ ನಾನು ನೀನು ಸೇರಬಾರ್ದು. ಇವರು ಬೀದಿ ಚೌಕಗಳಲ್ಲಿಯೂ ಸಭಾ ಮಂದಿರಗಳಲ್ಲಿಯೂ ಏನು ಮಾಡ್ತಾರಂತೆ, ನಿಂತು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಯಾರು ಬೀದಿ ಬೇಕು, ಯಾರು ಸ್ಟೇಜ್ ಬೇಕು ಅಂತ ಒದ್ದಾಡ್ತಾರೋ ದೇವ್ರ ರಾಜ್ಯ ಸೇರೋದು ಭಾಳ ಕಷ್ಟ ಇದೆ ಪ್ರಿಯರೇ. ಅವ್ರು ಕಷ್ಟಪಟ್ಟವ್ರನ್ನೆಲ್ಲ ಕಳಿಸಾಯಿತು. ಈಗ ದೇವರು ಪ್ರಾರ್ಥನೆ ಮಾಡಿ ನಿಜವಾಗಿ ಬೈಬಲ್ನ ಓದಿ ಪವಿತ್ರಾತ್ಮನ ಪ್ರಕಾರ ನಿಲ್ಲುವಂಥವ್ರು ಮಾತ್ರ ಸ್ಟೇಜಿಗೆ ಲೀಡರ್ ಆಗಲಿ. ನಾನೇ ಆದರೂ ಕೂಡ ಪವಿತ್ರಾತ್ಮನ ಪ್ರಕಾರ ನಡೆಯಲ್ಪಡಬೇಕು. ಅಲ್ಲೇಲಿಯಾ. ನೆಕ್ಸ್ಟ್ ಓದಪ್ಪ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅವರಿಗೆ ಬಂದಿರೋದ ಪ್ರತಿಫಲ ಏನಾಯಿತು? ಈ ಲೋಕದಲ್ಲೇ ಹೊಂದ್ಕೊಬಿಟ್ರು. ಎಷ್ಟು ಚೆನ್ನಾಗಿ ವಾಕ್ಯ ಕೊಡ್ತಾಳೆ, ಎಷ್ಟು ಚೆನ್ನಾಗಿ ವಾಕ್ಯ ಕೊಡ್ತಾರೆ ಅಂತ ನೀವು ಯಾವಾಗ ಹೇಳ್ತಿರೋ ಆ ಬೆಲೆ ಅಲ್ಲಿಗೆ ಅವ್ರಿಗೆ ಕಡಿಮೆ ಆಯಿತು ಪ್ರಿಯರೇ. ಅರ್ಥ ಆಗ್ತಿದೆಯಾ? ಕೇಳಿಸ್ತಾ ಇದೆಯಾ? ಬಾಯ್ ಬಿಡ್ತೀರಾ? ಸಭಾ ಮಂದಿರದಲ್ಲಿ ಬೀದಿ ಚೌಕಗಳಲ್ಲಿ ಜನಗಳಿಗೆ ಕಾಣುವಂಗೆ ಮಾಡಬೇಡಿ. ನಾನು ನಿಮ್ಮ ಮನೆಗೆ ಬಂದರೆ ಏನು ಮಾಡ್ತೀನಿ ಕನಕಮ್ಮ? ಮನೆ ಒಳಗಡೆ ಬಂದು ಪ್ರಾರ್ಥನೆ ಮಾಡ್ತೀನಿ. ಹೊರಗಡೆ ಪ್ರಾರ್ಥನೆ ಮಾಡೋಕೆ ಹೇಳಿದ್ರೆ ಒಳಗಡೆ ನುಗ್ಗಿ ಪುನಃ ಪ್ರಾರ್ಥನೆ ಮಾಡ್ತೀನಿ. ಜನಗಳಿಗೆ ಕಾಣಬೇಕು ಅಂತ ಪ್ರಾರ್ಥನೆ ಮಾಡೋಕ್ಕೆ ಹೋಗಬೇಡಿ. ಇವತ್ತೇನು ಗೊತ್ತಾ ಯಾವ ಥರ
ಬೀದಿ ಚೌಕಳ ಮಾಡಿದ್ರೆ ತಮಗೆ ಬರತಕ್ಕ ಪ್ರತಿಫಲವನ್ನು ಹೊಂದಿದ್ದಾಯ್ತು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಪ್ರಿಯರೇ ಅರ್ಥ ಮಾಡ್ಕೊಳ್ಳಿ, ನೀವು ಜನಗಳಿಗೆ ಕಾಣಲಿ ಅಂತ ನೀವು ಪ್ರಾರ್ಥನೆ ಮಾಡೋದಾಗಲಿ, ಆರಾಧನೆ ಮಾಡೋದಾಗಲಿ, ಅಲ್ಲಲ್ಲಿ ಅಂತ ಹೇಳೋದಾಗಲಿ, ಕೈಗಳನ್ನು ಎತ್ತೋದಾಗಲಿ ಮಾಡಿದ್ರೆ ನಿಜವಾಗಿ ನಿಮ್ಗೆ ಬರತಕ್ಕಂಥ ಪ್ರತಿಫಲ ಈ ಲೋಕದಲ್ಲೇ ಹೊಂದ್ಬಿಡ್ರಿ. ಇನ್ನು ನಿಮಗೆ ಅದರ ಪ್ರತಿಫಲ ಇಲ್ಲ, ಪರಲೋಕದಲ್ಲಿ ಇಲ್ಲ ಅಂತ ನೋಡಿ. ಬರತಕ್ಕಂಥ ಪ್ರತಿಫಲ ಹೊಂದಿದ್ದಾಯ್ತು ನೀವು ಸತ್ಯವಾಗಿ ಹೇಳುತ್ತೇನೆ. ಯಾರು ಹೇಳ್ತಿದ್ದಾರೆ? ಇದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಬೈಬಲ್ನಲ್ಲಿ ಕೆಂಪಕ್ಷರದಲ್ಲಿ ಕಾಣುವಂಥದ್ದು ಪೂರ್ತಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥದ್ದು. ಹಲ್ಲೆಲೂಯಾ. ಹಾಗಾದರೆ ನಾನು ನೀನು ಹೆಂಗೆ ಏಕಾಂತ ಪ್ರಾರ್ಥನೆ ಮಾಡಬೇಕಂತ ಓದಿ ಮುಗಿಸ್ಬಿಡೋಣ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ. ಒಂದು ನಿಮಿಷ. ಏಕಾಂತವಾದ ಕೋಣೆಯೊಳಗೆ ಹೋಗಿ. ಏಕಾಂತವಾದ ಕೋಣೆಯೊಳಗೆ ಹೋಗಿ. ಅಲ್ಲಿ ಯೇಸು ಸ್ವಾಮಿ ಎಲ್ಲಿ ಹೋಗ್ತಿದ್ರಂತೆ? ಎಲ್ಲಿ ಹೋಗ್ತೀರ? ಅಡವಿಗೆ. ಈಗ ಇಲ್ಲಿ ಅಡವಿ ಅಂತ ಬರ್ತಿದ್ದಾರ? ಯೇಸು ಸ್ವಾಮಿ ಗೊತ್ತು, ಮುಂದಿನ ಕಾಲದಲ್ಲಿ ಅಡವಿಗೆ ಯಾರು ಹೋಗೋದಿಲ್ಲ, ಕೋಣೆಗೆ ಹೋಗೋದು ಅಂತ ಗೊತ್ತು. ಅಲ್ಲರಿಯ ಅದಕ್ಕೇನೆ ಅವತ್ತು ಯೇಸು ಸ್ವಾಮಿ ಹೇಳ್ತಾರೆ, ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿ ನಿನಗೆ ಫಲ ಕೊಡುವನು. ನಿನಗೆ. ಹಾಗಾದರೆ ಇಲ್ಲಿ ಪ್ರಿಯರೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ. ಇವತ್ತು ನಮ್ಮ ಪಾಸ್ಟ್ ಒಂದು ಮಾತಾಡಿದ್ರು, ಏಕಾಂತವಾದ ಕೋಣೆ ಇಲ್ಲ, ಒಂದೇ ಒಂದು ರೂಮ್ ಮನೆ ಇದೆ ಒಬ್ಬನಿಗೆ. ಆವಾಗ ಗಂಡ ಮಲಗಿದಾಗಾದರೂ ಪ್ರಾರ್ಥನೆ ಮಾಡಿ. ಸ್ವಾಮಿ ನನ್ನ ಗಂಡ ಮಲ್ಕೊಂಡೇ ಇರಲಿ ಅಂತ ಪ್ರಾರ್ಥನೆ ಮಾಡಬೇಡಿ. ಏಕಾಂತ ಪ್ರಾರ್ಥನೆ ಮಾಡ್ಬೇಕು, ಬಂಗಾಗ್ತಂದ್ರೆ ಎದ್ದು ಬಿಟ್ಟರು ಪರವಾಗಿಲ್ಲ. ಗಂಡ ಹೋದ ಮೇಲಾದರೂ ಏಕಾಂತ ಪ್ರಾರ್ಥನೆ ಮಾಡಿ. ಒಟ್ಟರೆ ಗಂಡ ಹೆಂಡತಿ ಮಕ್ಕಳ ಪ್ರಾರ್ಥನೆ ಮುಖ್ಯ, ಆದರೆ ಏಕಾಂತ ಪ್ರಾರ್ಥನೆಯೂ ಕೂಡ ಮುಖ್ಯ. ಏಕಾಂತ ಪ್ರಾರ್ಥನೆ ಒಂದು ಅರ್ಧ ಗಂಟೆನಾದರೂ ನೀವು ಮಾಡಲೇಬೇಕು, ಬೇರೆ 1 ಗಂಟೆನಾದರೂ ಮಾಡಲೇಬೇಕು. ಆಗಲೇ ಶ್ವೇತನಿಗೆ ಒಂದು ಪ್ರಶ್ನೆಗೆ ಉತ್ತರ ಬಂದಿದ್ದೇನು? ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಮಾಡಿ ನೋಡಿ, ಅಲ್ಲಿಂದ ಪ್ರತಿಫಲ ನೋಡಿ. ಇಲ್ಲಿ ಬರ್ತದೆ, ನೀನು ಪ್ರಾರ್ಥನೆ ಏಕಾಂತ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಬಹಿರಂಗವಾಗಿ ಅಲ್ಲ, ಅಂತರಂಗಕ್ಕೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡೋ ತಂದೆ ನಿನಗೆ ಫಲವನ್ನು ಕೊಡುವನು. ಹಾಗಾದರೆ ಏಕಾಂತ ಪ್ರಾರ್ಥನೆ ನಿಮ್ಮ ಅವಳ ಹೆಸರೇನು? ಅದೇ ನಿಮ್ಮ ಜಾನುಗೆ ಹೇಳಿ ಏಕಾಂತ ಪ್ರಾರ್ಥನೆ ಬಗ್ಗೆ ನೀವು ವಾಕ್ಯ ಕೊಟ್ಟರು. ಏಕಾಂತ ಪ್ರಾರ್ಥನೆ ಬಗ್ಗೆ ವಾಕ್ಯ ಕೊಟ್ಟಿದ್ರು ಅಂತ ಕೇಳಿ. ಯಾಕಂತ ಅವಳು ಪ್ರಶ್ನೆ ಮಾಡಿದ್ರು ನನಗೆ, ಏಕಾಂತವಾದ ಕೋಣೆಯಲ್ಲಿ ಯಾಕೆ ಮಾಡಬೇಕು ಅಂಕಲ್ ಅಂತ ಕೇಳಿದ್ರು. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿನೂ ಕೂಡ ಏಕಾಂತವಾಗಿ ಮಾಡಿ ತೋರಿಸಿದ್ದಾರೆ. ನಾನು ನೀನು ಕೂಡ ಏಕಾಂತವಾಗಿಯೇ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ. ನಾನು ನೀನೇನು ಮಾಡಬೇಕು? ಏಕಾಂತವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನೀವು ಪ್ರಯತ್ನ ಪಡ್ತೀರಾ? ಏಕಾಂತವಾಗಿ ಮಾಡ್ತೀರಾ? ಈಗ ಏಕಾಂತ ಪ್ರಾರ್ಥನೆಯಿಂದ ಏನೆಲ್ಲ ಪ್ರತಿಫಲಗಳು ಸಿಗ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ಬರೋ ವಾರದಲ್ಲಿ ಕೊಡ್ತೀನಿ. ಯಾಕೆಂದರೆ ಈಗ ಟೈಮ್ ಆಯಿತು, ಅದಕ್ಕೋಸ್ಕರ 1 ನಿಮಿಷ. ಹಾಗಾದರೆ ಪ್ರಿಯರೇ, ಇಲ್ಲೆಲ್ಲ ಕೇಳಿಸ್ಕೊಳ್ಳಿ. ಏಕಾಂತ ಪ್ರಾರ್ಥನೆ ಇದ್ದರೆ ಯಾವ ಥರ ಮಾಡಿ ಗೊತ್ತಾ? ಕೋಣೆ ಒಳಗಡೆ ಸೇರ್ಕೋಬೇಕು ಅಂತೇನಿಲ್ಲ. ನಿಮ್ಮ ಯಜಮಾನರು ಎದ್ದುಬಿಟ್ಟು ಪ್ರಾರ್ಥನೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಕೋಬೇಡಿ, ಅವ್ರಿಗೆ ಆಶೀರ್ವಾದ ಮಾಡಿ. ಮೊದಲು ಏಕಾಂತ ಪ್ರಾರ್ಥನೆ ಯಾಕೆ ಬೇಕು ಅಂತಂದರೆ, ನೀವು ಏಕಾಂತ ಸ್ವಲ್ಪ ಮುಂದೆ ಬನ್ನಿ. ಅಲ್ಲ ಎಲ್ಲ ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕಾಂತ ಪ್ರಾರ್ಥನೆ ಏನು ಅಂತಂದ್ರೆ ಗೊತ್ತಾ ಪ್ರಿಯರೇ? ಈಗ 1 ನಿಮಿಷ ಎಲ್ಲ ಕೇಳಿಸ್ಕೊಳ್ಳಿ, ಅಲ್ಲ ಸೀರಿಯಸ್ ಆಗಿ. ಈಗ ಏಕಾಂತ ಪ್ರಾರ್ಥನೆ ಯಾಕೆ ಮಾಡಬೇಕು ಗೊತ್ತಾ? ಒಂದನೇದಾಗಿ ನೀನು ರಹಸ್ಯ ಪಾಪದಲ್ಲಿ ಇರ್ತೀಯ. ಕೆಲವೊಂದು ಜನಕ್ಕೆ ಮೊಬೈಲ್ ಹುಚ್ಚು, ರೀಲ್ಸು. ಏಸಪ್ಪ ನಿನ್ನ ನಾಮದಲ್ಲಿ ಅದನ್ನು ನೋಡ್ತಾ ಇರ್ತಾರೆ. ಈ ಕಡೆ ಏಸಪ್ಪ, ಈ ಕಡೆ ರೀಲ್ಸು, ಈ ಕಡೆ ಏಸಪ್ಪ, ಈ ಕಡೆ ರೀಲ್ಸು. ನೋಡೋ ಎಷ್ಟು ಜನ ಇದ್ರೆ ಕೈ ಎತ್ತಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ, ಅದು ರಹಸ್ಯ ಪಾಪ. ಎರಡನೇದಾಗಿ ಕೋಪ ಇರ್ತದೆ ನಿನಗೆ, ಹೊಟ್ಟೆ ಕಿಚ್ಚಿರ್ತದೆ, ಆಸ್ತಿ ಮೇಲೆ ಆಸೆ, ಪಕ್ಕದ ಮನೆ ಕಂಡ್ರೆ ಆಗೋದಿಲ್ಲ, ಕ್ಷಮಿಸೋಕ್ಕಾಗೋದಿಲ್ಲ. ಇದನ್ನೆಲ್ಲ ಗಂಡಾಗ ದೇವ್ರ ಹತ್ರ ಏಕಾಂತವಾಗಿ ಪ್ರಾರ್ಥನೆ ಮಾಡ್ಬೋದು. ಅಪ್ಪ ತಂದೆ, ನನಗೆ ಯಾಕೋ ಗೊತ್ತಿಲ್ಲ, ರಾಜಮ್ಮನ ಕ್ಷಮಿಸೋಕ್ಕೆ ಮನಸ್ಸು ಬರ್ತಲ್ಲ ಸ್ವಾಮಿ, ಕ್ಷಮಿಸಿದಿರೋ ಶಕ್ತಿ ಕೊಡಪ್ಪ ಅಂತ ಕೇಳಿ. ಅದೇ ರಾಜಮ್ಮನ ಎದುರುಗಡೆ ಮಾಡಿದ್ರೆ, ಅದನ್ನು ನಮ್ಮ ಎದುರುಗಡೆ ಮಾಡಿದ್ರೆ ಆಗೋದಿಲ್ಲ. ಇವಳು ಎಂತೊಳದಾಗ್ಬಿಡ್ತದೆ. ಏಕಾಂತ ಪ್ರಾರ್ಥನೆಯಲ್ಲಿ ನಿನ್ನ ರಹಸ್ಯವಾದ ವಿಷಯಗಳನ್ನು ಹೇಳಿ ಪ್ರಾರ್ಥಿಸ್ಬೋದು. ನೀವು ಕ್ಷಮೆ ಕೊಡಲಿಲ್ಲ ಅಂದರೆ ದೇವರಾಜ್ಯ ಇಲ್ಲ, ಅದು ನಿಮಗೆ ಗೊತ್ತಿದೆ.
ಇನ್ನೊಬ್ಬರ ಪ್ರೀತಿಸಲಿಲ್ಲ ಅಂದರೆ ದೇವ್ರ ರಾಜ್ಯ ಇಲ್ಲ, ಅದು ನಿಮಗೆ ಗೊತ್ತಿದೆ. ಆದರೂ ಕ್ಷಮಿಸೋಕ್ಕಾಗೋದಿಲ್ಲ, ಪ್ರೀತಿಸೋಕ್ಕಾಗೋದಿಲ್ಲ, ಹೋಗಿ ಅಪ್ಪನ ಮುಂದೆ ಹೇಳಿ. ಅಪ್ಪ ನಿಮಗೆ ಆ ಮಾರ್ಗನ ತೆಗೆದುಕೊಡ್ತಾರೆ, ಅವರೇ ಮಾತಾಡೋಕೆ ಮಾಡ್ತಾರೆ. ಹಂಗಾಕೊಂಡು ಅಪ್ಪ ಹೇಳಿದರೆ ಅವರೇ ನನ್ನ ಕಾಲು ಬಿಡೋಕೆ ಬರ್ತಾರೆ, ಅದಕ್ಕೆ ಬರಲಿ ನೋಡಬೇಡಿ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ರಹಸ್ಯ ಸಂಗತಿಗಳನ್ನ ಹೇಳ್ಬೋದು. ನಿನ್ನ ಗಂಡನಿಗೆ ಗೊತ್ತಿಲ್ಲದಂತ ಕೆಲವೊಂದು ತಪ್ಪು ಮಾಡಿರ್ತೀಯ, ನಿನ್ನ ಹೆಂಡತಿಗೆ ಗೊತ್ತಿಲ್ಲದಂತ ತಪ್ಪು ಮಾಡಿರ್ತೀಯ, ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಂತ ತಪ್ಪು ಮಾಡಿರ್ತೀಯ. ರಹಸ್ಯವಾಗಿ ದೇವರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ, ರಹಸ್ಯವಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ. ದೇವರು ನಿಮಗೆ ಗ್ಯಾರಂಟಿ ಆಶೀರ್ವಾದ ಕೊಡ್ತಾರೆ. ಆಯ್ತು. ಎರಡನೇದು, ನನ್ನ ಗಂಡ ತುಂಬ ಕುಡಿತಾನಪ್ಪ ಅಂತ ಗಂಡನ ಮುಂದೆ ಪ್ರಾರ್ಥನೆ ಮಾಡಿ ಅಂತ ತೆಗೆದು ಮುಖ ಸರಿಸಿ ಹೊಡಿತಾನೆ. ಆ ಗಂಡನ ಬಗ್ಗೆ ಪ್ರಾರ್ಥನೆ ಮಾಡ್ಬೋದು, ಮಕ್ಕಳ ಬಗ್ಗೆ ಪ್ರಾರ್ಥನೆ ಮಾಡೋದು, ನಿಮ್ಮ ಆಫೀಸರ್ ಬಗ್ಗೆ ಪ್ರಾರ್ಥನೆ ಮಾಡ್ಬೋದು, ನಿಮ್ಮ ಫ್ಯಾಕ್ಟ್ರಿಗೆ ಹೋದ್ರೆ ಫ್ಯಾಕ್ಟ್ರಿ ಆಫೀಸರ್ ಬಗ್ಗೆ ಮಾತಾಡ್ಬೋದು. ಎಷ್ಟು ಪ್ರಾರ್ಥನೆ ಮಾಡೋದು ಗೊತ್ತಾ? ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಜಿಲ್ಲೆಗೋಸ್ಕರ, ಕುಟುಂಬಕ್ಕೋಸ್ಕರ, ಬಂಧು ಮಿತ್ರರಿಗೋಸ್ಕರ ಎಲ್ಲರೂ ಮಾಡ್ಬೋದು ಏಕಾಂತವಾಗಿ. ಯಾವುದು ಬಹಿರಂಗವಾಗಿ ಮಾಡೋಕ್ಕಾಗೋದಿಲ್ಲೋ ಅದನ್ನು ಏಕಾಂತವಾಗಿ ಮಾಡಿ ಗೆಲ್ಬೋದು ಪ್ರಿಯರೇ. ಅದಕ್ಕೋಸ್ಕರ ಹೇಳ್ತೀನಿ, ಏಕಾಂತ ಪ್ರಾರ್ಥನೆ ಬಹಳ ಮುಖ್ಯ. ಇವತ್ತಿಂದ ಏಕಾಂತವಾಗಿ ಇರಬೇಕು, ಪ್ರಾರ್ಥನೆ ಮಾಡಬೇಕು. ಎರಡರದಾಗ ನಾನು ಇನ್ನೊಂದು ಕಂಡೀಷನ್ ಮಾಡಿದೇನು, ತಿಂಗಳಲ್ಲಿ 2 ಸಲನಾದರೂ ಮಾಡ್ತಿರೋದನ್ನು ಅಂತ ಇದ್ದೀನಿ. ಉಪವಾಸ ಮಾಡಿದವರು ಇನ್ನೊಬ್ರಿಗೆ ಹೇಳ್ಬಾರ್ದು ಅಂತಿದೆ. ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದಯವಿಟ್ಟು ಯಾರಿಗೆ ಹೇಳ್ಕೊಂಡು ಹೋಗಬೇಡಿ, ಗೊತ್ತಾಗೋಂಗೆ ಮಾಡ್ಕೊಂಡು ಹೋಗಬೇಡಿ. ಸಾಧ್ಯವಾದಷ್ಟು ಸೀಕ್ರೆಟಾಗೇ ಮಾಡಿ, ಸಾಧ್ಯವಾದಷ್ಟು ಸೀಕ್ರೆಟಾಗಿ ಮಾಡಿ. ಯಾರಿಗೆ ಗೊತ್ತಾಗದಾಗ ಉಪವಾಸ ಪ್ರಾರ್ಥನೆ ಮಾಡಿ. ದೇವರಿಗೂ ನಿಮಗೂ ಬಿಟ್ಟಿದ್ದು. ಯೇಸು ಸ್ವಾಮಿಯ ಪುನರುತ್ಥಾನ ಹಬ್ಬ ಏಪ್ರಿಲ್ 5ನೇ ತಾರೀಕಿಗಿದೆ. ಅವತ್ತು ದೊಡ್ಡ ಉಜ್ಜೀವನ ನಾವು ಕಾಣಬೇಕು, ಅಧಿಕ ಶಕ್ತಿ ಕಾಣಬೇಕು. ಇವತ್ತಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಬರೋ ಭಾನುವಾರದಿಂದಲೇ ಇಲ್ಲಿ ಅದ್ಭುತ ಸ್ಟಾರ್ಟ್ ಆಗ್ತದೆ, ಆಶ್ಚರ್ಯ ಸ್ಟಾರ್ಟ್ ಆಗ್ತದೆ, ಬಂದಿರೋ ಲಕ್ಷ್ಯ ಅಂತಾರೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ತುಂಬಿಸಲಿ. ಏಕಾಂತ ಪ್ರಾರ್ಥನೆ ಬಹಳ ಮುಖ್ಯ. ಬರೋ ವಾರ ಏಕಾಂತ ಪ್ರಾರ್ಥನೆ ಮಾಡುವಾಗ ಸಿಗುವಂಥ ಪ್ರತಿಫಲ ಮತ್ತು ಸಂಸಾರದ ಪ್ರಾರ್ಥನೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.